ಈ ಸಬ್ಸಿಡಿಗಾಗಿಯೇ ಸಿನಿಮಾ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಡೆಪ್ಯೂಟಿ ಡೈರೆಕ್ಟರ್ ಆಗಿದೆ ಆ ಟೈಮಲ್ಲಿ. ನಾನು ನೇರವಾಗಿ ಹೇಳ್ತೀನಿ, ನಿಮ್ಗೆ ಬೇಜಾರಿಲ್ಲ. ಅದಕ್ಕೆ ಆತ ಆ ವ್ಯಕ್ತಿ ಮಾಡಿರೋ ಆಕ್ಟಿಂಗ್ ಮಾಡಿರೋ ಸಿನಿಮಾನ ಸೆಲೆಕ್ಟ್ ಮಾಡಕ್ ಹೋಗಬೇಡಿ ಅಂತ ಜೂರಿಗಳು ಹೇಳಿದ್ದಂತೆ. 2014-15 ಒಂದು ಸಿನಿಮಾ ಸಬ್ಸಿಡಿ ತಗೊಂಡು ಅವಾರ್ಡ್ ಅಪ್ಲೈ ಮಾಡಿದ್ದಾರೆ, ಅವಾರ್ಡ್ ಬಂದಿಲ್ಲ, ಸಬ್ಸಿಡಿ ತಗೊಂಡು ಆ ಸಿನಿಮಾನ ಯಾರೋ ಸ್ಟುಡಿಯೋದು ಯಾರಿಗೋ ಕೊಟ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ನೇಮ್ ಚೇಂಜ್ ಮಾಡ್ಕೊಂಡು ಪ್ರೊಡ್ಯೂಸರ್ಸ್ ಹೆಸರು ಚೇಂಜ್ ಮಾಡ್ಕೊಂಡು ಮತ್ತೆ ಸೆನ್ಸಾರ್ ಮಾಡಿ ವಾರ್ತಾ ಇಲಾಖೆಗೆ ಸಬ್ಸಿಡಿಗೆ ಅಪ್ಲೈ ಮಾಡಿ. ನಾನು ಸಿನಿಮಾ ಸೆನ್ಸಾರ್ ಆಗಿದೆ. ನಾನು ಸಿನಿಮಾ ಸೆನ್ಸಾರ್ ಆದಾಗ ಅದರಲ್ಲಿ ಒಂದು 350 ಸಿನಿಮಾ ಸಬ್ಸಿಡಿ ಬರುತ್ತೆ ಅಂತ ಹೇಳ್ಕೊಳ್ಳಿ. ರೆಗ್ಯುಲರ್ ಆಗಿ ಹೇಳ್ಬೇಕು ನಿಜ ಹೇಳ್ಬೇಕು, ಒಂದು 200 ಸಿನಿಮಾ ಸಬ್ಸಿಡಿಗೆ ಸಿನಿಮಾ ಮಾಡಿ. ನೀವು ಚೆಕ್ ಮಾಡಿ, ಅವ್ರದ್ದು ಪ್ರೊಡಕ್ಷನ್ ಕಾಸ್ಟ್ ತಗೊಳ್ಳಿ. 5 ಲಕ್ಷ 6 ಲಕ್ಷ 7 ಲಕ್ಷ ಖರ್ಚು ಮಾಡಿ ಒಂದಷ್ಟು ಲಾಬಿ ಮಾಡಿದವ್ರಿಗಷ್ಟೇ ಪ್ರಶಸ್ತಿ ಮತ್ತೆ ಸಬ್ಸಿಡಿ ಬರ್ತದೆ. ಕ್ವಾಲಿಟಿ ಸಿನಿಮಾ, ಕಂಟೆಂಟ್ ಬೇಸ್ಡ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿರೋರಿಗೆ ಸಬ್ಸಿಡಿ ಬರ್ತಾ ಇದೆ. ಈ ಸಬ್ಸಿಡಿ ಬ್ರೋಕರ್ಸ್ ಕೊಡಿದ್ದಾರೆ. ನಮ್ಮ ಚಿತ್ರರಂಗದಲ್ಲಿ ಇರೋದ್ರೆ ಒಂದು 7-8 ಜನ ಸಬ್ಸಿಡಿ ಬ್ರೋಕರ್ಸ್ ಕೊಡಿದ್ದಾರೆ. ಅದರಲ್ಲೂ ಹೇಳ್ತೀನಿ ಕೇಳಿ, ಒಂದು 5 ಲಕ್ಷ 6 ಲಕ್ಷಕ್ಕೆಲ್ಲ ಸಿನಿಮಾ ಮಾಡ್ಬಿಡ್ತಾರೆ. 3 ದಿವಸ 5 ದಿನಕ್ಕೆ ಶೂಟಿಂಗ್ ಮಾಡ್ತಾರೆ. ನನಗೆ ನನ್ನ ಹತ್ರ ಪ್ರೂಫ್ ಇದೆ. ಡೈರೆಕ್ಟರ್ ಹೇಳಿದ್ದೆ ಒಂದು ಕತೆ, ಯಾಕಂದ್ರೆ ಕತೆ ಅವ್ರದೇ ಆಗಿತ್ತು. ಸಿನಿಮಾ ಶೂಟಿಂಗ್ ಮಾಡ್ತಾ ಕಥೆನೇ ಚೇಂಜ್ ಆಗಿದೆ. 3 ವರ್ಷ ಪರವಾಗಿಲ್ಲ ಅಂತ ಹೋಗಿ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ನಿಜವಾದ ಸಿನಿಮಾ ಚೆನ್ನಾಗಿರಲಿಲ್ಲ, ಕ್ಯಾಮರಾ ವರ್ಕ್ ಚೆನ್ನಾಗಿರಲಿಲ್ಲ, ಕೆಲವೊಂದು ನಟನೆ ಬರ್ತಾ ಇರಲಿಲ್ಲ. ಅದೇ 3 ವರ್ಷ ಕೊಟ್ಟರು. ಈಗ ಏನಾಗಿದೆ, ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟ್ರಿಗೆ ನನ್ನ ಹತ್ರ ಬೆಗೆಯೂ ಇದೆ. ನಾನೆಲ್ಲೂ ಹಾಕಕ್ಕೆ ಹೋಗಲಿಲ್ಲ. 100 ರೂಪಾಯಿ ಕೊಟ್ಟು ಕರೆಸ್ತಾರೆ, ಟಿಕೆಟ್ ಕೊಡ್ತಾರೆ, ಪ್ಲಸ್ 100 ರೂಪಾಯಿ ಕೊಡ್ತಾರೆ. ಸಮ್ಟೈಮ್ಸ್ ಬಿರಿಯಾನಿನೂ ಕೊಟ್ಟು ಕರೆಸಿದ್ದಾರೆ. ಇದೆಲ್ಲ ಸ್ಟಾಪ್ ಆಗ್ಬೋದು. ಹೊರಗಡೆ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಿದ್ದಂಗೆ ಆ ಸಿನಿಮಾ ಬಗ್ಗೆ ಬರೇ ಪಾಸಿಟಿವ್ ಆಗಿ ಹೇಳಿರ್ತಾರೆ. ಅದೆಲ್ಲ ಪೇಯ್ಡ್ ಪಬ್ಲಿಸಿಟಿ. ಮೈಕ್ ಮುಂದೆ ಬಂದು ಮಾತಾಡೋರು ಒಂದಷ್ಟು ಜನಕ್ಕೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹೇಳ್ಸಿರ್ತಾರೆ. ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ನ ಕನ್ಫ್ಯೂಷನ್, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರಲಿ, ಸವಾಲುಗಳೇ ಇರಲಿ, ಪದೇ ಪದೇ ಮಾತಾಡಬೇಕಾಗತ್ತೆ, ಚರ್ಚೆ ಮಾಡಬೇಕಾಗತ್ತೆ. ಹಾಗೆ ಮಾತಾಡಿದಾಗ ಸಮಸ್ಯೆಗಳಿಗೆ ಸಮಾಧಾನ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ. ಅದರಲ್ಲೂ ತಿಳಿದವರ ಜೊತೆ ಮಾತಾಡಿದಾಗ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು. ಇವತ್ತು ಲೆಟ್ಸ್ ಟಾಕ್ ನಲ್ಲಿ ನನ್ನ ಜೊತೆ ಕುಮಾರ್ ಶ್ರೀನಿವಾಸ್ ಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ. ಇವರು ಪ್ರೊಡ್ಯೂಸರ್, ಬಿಸ್ನೆಸ್ ಮ್ಯಾನ್, ಸೋಷಿಯಲ್ ಎಂಟರ್ಪ್ರಿನರ್, ಒಂದಷ್ಟು ಅಂಕಣಗಳನ್ನ ಬರೆದಿದ್ದಾರೆ. ಹಾಗೆಯೇ ಸಿನಿಮಾದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಹಲವಾರು ವಿಚಾರಗಳಲ್ಲಿ ವಾಯ್ಸ್ ಔಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಸ್ಟೇಷನ್, ಕೋರ್ಟ್ ಅಂತ ಈಗಲೂ ಹೋರಾಟ ಮಾಡ್ತಿದ್ದಾರೆ. ಸೊ ಇವ್ರ ಜೊತೆ ಮಾತಾಡೋಣ, ಬಿಕಾಸ್ ಐ ಬಿಲೀವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್. ಸೊ ವೆಲ್ಕಮ್ ಟು ಮೈ ಶೋ ಲೆಟ್ಸ್ ಟಾಕ್. ಸರ್ ನಮಸ್ತೆ. ಹೇಗಿದ್ದೀರಾ? ನಾನು ಚೆನ್ನಾಗಿದೆ. ನಂಗೆ ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಅಂಡ್ ಸಿನಿಮಾ ವಿಚಾರದಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಕಾರಣ ನಮ್ಮ ಒಂದು ಲೆಟ್ಸ್ ಟಾಕ್ಗೆ ಟಾಕ್ ಮಾಡೋಣ ಅಂತ ಬಂದಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಇವ್ರ ಜೊತೆ ಮಾತಾಡ್ಬೇಕು. ಬಿಕಾಸ್ ತುಂಬಾ ವಿಷಯಗಳನ್ನ ಅರ್ಥಕೊಂಡಿದ್ದಾರೆ, ಮಾತಾಡ್ತಾರೆ, ವಿರೋಧಿಸ್ತಾರೆ, ಫೈಟ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಓಪನ್ ಆಗಿ ಹೇಳ್ತಾರೆ. ಅದಕ್ಕೋಸ್ಕರ ನನ್ನ ಪ್ರಕಾರ ಲೆಟ್ಸ್ ಟಾಕಿಗೆ ಒಂದು ರೈಟ್ ಪರ್ಸನ್ ಅನ್ನೇ ಕರ್ಕೊಂಡು ಬಂದಿದ್ದೀವಿ. ಸರ್, ಯಾವುದು ಹೊಸ ಸಿನಿಮಾ ನೋಡಿದ್ದೀರಾ? ರೀಸೆಂಟ್ ಆಗಿ ಯಾವ ಸಿನಿಮಾ ನೋಡಿದ್ರಿ? ನಾನು ದಿನಕ್ಕೊಂದು ಸಿನಿಮಾ ನೋಡೇ ನೋಡ್ತೀನಿ. ನೈಟ್ ಟೈಮ್ಸ್ ನೋಡೇ ನೋಡ್ತೀನಿ. ಮೊನ್ನೆ ನಾನು ಒಂದು ಜೀನಿಯಸ್ ಮುಕ್ತ ಅಂತ ಒಂದು ಕನ್ನಡ ಸಿನಿಮಾ ಹೊರಗೆ ಮಾಡೋದು, ಕ್ಲೀನ್ ಮೂವಿ. ಬಟ್ ಜೀನಿಯಸ್ ಮುಕ್ತಕ್ಕೆ ಬಹುಶಃ ಒಂದು ದೊಡ್ಡ ರೆಸ್ಪಾನ್ಸ್ ಸಿಗಲಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಹೌದು ಮೇಡಮ್, ಅವರು ನಿರ್ಮಾಪಕರು ಅದು ಹೇಳಿದ್ರು. ಅಂದ್ರೆ ಸಿನಿಮಾ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ, ಜನ ಬರ್ತಾ ಇಲ್ಲ. ಥಿಯೇಟರ್ ಬಂದು ಜನ ಸಿನಿಮಾ ನೋಡೋದಕ್ಕೆ ಬರ್ತಾ ಇಲ್ಲ. ಅದೇ ಜನ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜನರಿಗೆ ರೀಚ್ ಆಗಿಲ್ಲ ಅಂತ ಬಹುಶಃ ನಾವು ಸ್ಟೇಟ್ಮೆಂಟ್ ಚೇಂಜ್ ಮಾಡಬೇಕಾಗುತ್ತೆ ಅಂತ ನನ್ನ ಪ್ರಕಾರ. ಆ ಪಬ್ಲಿಸಿಟಿ ಮಾಡಿದ್ದಾರೆ, ಸಾಕಷ್ಟು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿದ. ಬಟ್ ಆ ಸಿನಿಮಾ ನಾನು ನೋಡಿದೆ, ಚೆನ್ನಾಗಿತ್ತು. ಲೇಡಿ ಪ್ರೊಡ್ಯೂಸರ್ ಅದಕ್ಕೆ, ಮತ್ತೆ ಲೇಡಿ ಡೈರೆಕ್ಟರ್. ಅದು ರೀಸೆಂಟ್ ಆಗಿ ಥಿಯೇಟರ್ ನೋಡಿದೆ. ಅದಾದ್ಮೇಲೆ ಈಗ ಭೀಮಾ ಬಂತು, ಕೃಷ್ಣ ಪ್ರಣಯ ಸಖಿ ಬಂತು. ಭೀಮಾ ನನಗೆ 2ನೇ ದಿನ ಹೋಗ್ಬೇಕಾಗಿತ್ತು, ಆಗ್ಲಿಲ್ಲ. ಶಾರ್ಟ್ಲಿ ನೋಡ್ತೀನಿ.
ಓಕೆ, ಬಿಕಾಸ್ ನಾನು ಯಾಕೆ ಇದನ್ನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದ್ದೀರಾ, ತುಂಬಾ ಸಿನಿಮಾಗಳ ಬಗ್ಗೆ ಮಾತಾಡ್ತೀರಾ, ಅಪಾರವಾದ ಪ್ರೀತಿ ಸಿನಿಮಾದ ಮೇಲೆ ಇದೆ. ಹಾಗಾಗಿ ನೀವು ಎಷ್ಟು ಸಿನಿಮಾ ನೋಡ್ತೀರಾ ಅಂಡ್ ಆ ಸಿನಿಮಾದ ಬಗ್ಗೆ ನೀವು ಒಂದೆರಡು ಮಾತಾಡಿದ್ರೆ ಬಹುಶಃ ಜನರಿಗೆ ತಲುಪಬಹುದು ಅನ್ನೋ ಉದ್ದೇಶ. ಮೇಡಮ್, ನಾನು ತುಂಬಾ ವರ್ಷದಿಂದ ನಾನು ಸಿನಿಮಾಗಳು ನೋಡ್ತಾ ಇದ್ದೀನಿ. ವರ್ಲ್ಡ್ ಕ್ಲಾಸಿಕ್ಸ್, ವರ್ಲ್ಡ್ ಸಿನಿಮಾಸು, ಮತ್ತು ನಾರ್ಡಿಕ್ ಕಂಟ್ರಿ ಸಿನಿಮಾಗಳು. ನನ್ನ ಹತ್ರ ಈಗೆಲ್ಲ ನೆಟ್ಫ್ಲಿಕ್ಸ್, ಅಮೆಝಾನ್ ಎಲ್ಲ ಬಂದಿದೆ. ನನ್ನ ಹತ್ರ ಆಗಲೇ ನನ್ನ ಹತ್ರ ಒಂದು 2000 ಸಿನಿಮಾ ಕಲೆಕ್ಷನ್ಸ್ ಇತ್ತು. ಈಗಲೂ ಇದೆ, ಹಾರ್ಡ್ ಡಿಸ್ಕಲ್ಲಿದೆ. ಸೊ ಅದರಲ್ಲೂ ಒಂದೊಂದು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ ಸಮಯ ಸಿಕ್ಕಾಗೆಲ್ಲ. ಬಟ್ ನಾನು ಕಂಟೆಂಟ್ ಬೇಸ್ಡ್ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಸಿನಿಮಾಗಳು, ಕಂಟೆಂಟು ಅನ್ನೋದು ನಾವು ಈಗ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ಮೊದಲೆಲ್ಲ ಕಂಟೆಂಟ್ ಅಂತ ಯಾರೋ ಪದಗಳನ್ನ ಯೂಸ್ ಮಾಡ್ತಾ ಇರಲಿಲ್ಲ. ಕಮರ್ಷಿಯಲ್ ಆ ಥರ, ಮತ್ತೆ ಗುಣಾತ್ಮಕ ಸಿನಿಮಾ, ಕಲಾತ್ಮಕ ಸಿನಿಮಾ, ಹಾರ್ಟ್ ಮೂವಿ ಅಂತ ಹೇಳ್ಬೋದು. ಓಕೆ, ನೀವು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಟೈಟಲ್ ಓನ್ಲಿ ಶ್ರೀಕೃಷ್ಣ ಅಂತ. ಸಿನಿಮಾ ಏನಾಯ್ತು, ಆಮೇಲೆ ನೀವು ಮತ್ತೊಂದು ಸಿನಿಮಾ ಮಾಡಲೇ ಇಲ್ಲ. ಅಫ್ಕೋರ್ಸ್ ಯು ಆರ್ ವೆರಿ ಆಕ್ಟಿವ್, ಸಕ್ರಿಯವಾಗಿದ್ದೀರಾ ಚಿತ್ರರಂಗದಲ್ಲಿ, ಒಂದು ಸಿನಿಮಾ ಮಾಡಲಿಲ್ಲ. ಮೇಡಮ್, ನಾನು 2018ರಲ್ಲಿ ನನ್ನ ಮಗಳನ್ನೇ ಒಂದು ಮೇನ್ ಕ್ಯಾರೆಕ್ಟರ್ ಹಾಕ್ಕೊಂಡು ಓನ್ಲಿ ಶ್ರೀಕೃಷ್ಣ ಅಂತ ವಸುದೈವ ಕುಟುಂಬಕಂ ಅನ್ನೋ ಕಾನ್ಸೆಪ್ಟಲ್ಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಸಿನಿಮಾ. ನನಗೆ ಆ ಸಿನಿಮಾದಲ್ಲಿ ಡೈರೆಕ್ಟರ್ ಹೇಳಿದ್ದೇ ಒಂದು ಕತೆ, ಯಾಕಂದರೆ ಕತೆ ಅವ್ರದ್ದೇ ಆಗಿತ್ತು. ಸಿನಿಮಾ ಶೂಟಿಂಗ್ ಮಾಡ್ತಾ ಮಾಡ್ತಾ ಕತೆನೇ ಚೇಂಜ್ ಆಗೋಗ್ಬಿಟ್ಟು. ಸೊ ಅಲ್ಲಿ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು. ಆದರೂ ನಾನು ಅದನ್ನು ಅಷ್ಟೊಂದು ಮನಸ್ಸಿಗೆ ತೊಗೊಳ್ಳಿಲ್ಲ. ಸೊ ಅದನ್ನು ಮನಸ್ಸಿಗೆ ಅಷ್ಟೊಂದು ತೊಗೊಳಕ್ಕೆ ಹೋಗಲಿಲ್ಲ. ಅದಾದ ಮೇಲೆ 2019 ನಾನು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಆ ಸಿನಿಮಾನ ಕಳಿಸಿದೆ. ಅದಲ್ದಿರ ನಾನು ಭಾಳಷ್ಟು ಕಡೆ ಸಿನಿಮಾಗಳನ್ನ ಕಳಿಸಿದ್ದೆ. ಒಂದು ಪನೋರಮ ಇರ್ಬೋದು, ನ್ಯಾಷನಲ್ ಅವಾರ್ಡ್ ಇರ್ಬೋದು. ಎಸ್ಪೆಷಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಸಿನಿಮಾಗೆ ನಾನು ಆ ಸಿನಿಮಾನ ಕನ್ನಡ ಸೆಕ್ಷನ್ಗೆ ಮತ್ತು ಇಂಡಿಯನ್ ಸೆಕ್ಷನ್ಗೆ ಕಳಿಸಿದ್ದೆ. ಸೊ ಅಲ್ಲಿ ನನಗೆ ಆಮೇಲೆ ಕೇಳ್ಪಟ್ಟೆ, ಅದು ಇಂಡಿಯನ್ ಸೆಕ್ಷನಲ್ಲಿ ಸಿನಿಮಾ ನೋಡಿದ್ರು, ಕನ್ನಡ ಸೆಕ್ಷನಲ್ಲಿ ಆ ಸಿನಿಮಾ ನೋಡಿರಲಿಲ್ಲ. ನನಗೆ ನಾನು ಆಗಿನ ಅಧ್ಯಕ್ಷರಾಗಿದ್ದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರನ್ನ ಮುಖತಃ ಭೇಟಿ ಮಾಡಿ, ಸರ್ ಇದು ನನ್ನ ಸಿನಿಮಾ ನೋಡಿಲ್ವಂತೆ, ಈ ಥರ ನನಗೆ ಮಾಹಿತಿ ಬಂತು ಅಂತಂದೆ. ಇಲ್ವಲ್ಲ, ನೋಡಿದ್ದೀವಿ ಅಂದರು. ನಾನು ಅವ್ರಿಗೆ ಹೇಳಿದೆ, ನೀವು ನೋಡಿರೋದಕ್ಕೆ ಪ್ರೂಫ್ ಇದ್ರೆ, ಲಾಗ್ ಬುಕ್ ಇದ್ರೆ ತೋರಿಸಿ ಅಂದೆ. ಅವ್ರು ಲಾಗ್ ಬುಕ್ ಮೇಂಟೈನ್ ಮಾಡಿರಲಿಲ್ಲ. ನನಗೆ ಅಲ್ಲೇ ಬೇಜಾರಾಯಿತು. ಆಮೇಲೆ ಅದ್ರದ್ದು ಮೂಲ ಹುಡುಕ್ತಾ ಹೋದಾಗ ನನಗೆ ಗೊತ್ತಾಗಿದ್ದು, ನನ್ನ ಸಿನಿಮಾದಲ್ಲಿ ಒಬ್ಬ ವ್ಯಕ್ತಿ ಆ್ಯಕ್ಟಿಂಗ್ ಮಾಡಿದ್ದ, ಆ ವ್ಯಕ್ತಿಗೂ ಒಂದು ವಾರ್ತಾ ಇಲಾಖೆಯಲ್ಲಿ ರಿಟೈರ್ಡ್ ಆಗಿದ್ದಂತಹ ಇನ್ನೊಬ್ಬ ವ್ಯಕ್ತಿಗೂ ಏನೋ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇತ್ತು. ಅದೇನೋ ನನ್ನ ಸಿನಿಮಾದಲ್ಲಿ ಮಾಡಿದನು ಅವ್ರಿಗೇನೋ ಮೋಸ ಮಾಡಿದ್ದಂತೆ. ಆ ವ್ಯಕ್ತಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದ ಆ ಟೈಮಲ್ಲಿ. ನಾನು ನೇರವಾಗಿ ಹೇಳ್ತೀನಿ, ನನಗೇನು ಬೇಜಾರಿಲ್ಲ. ಅದಕ್ಕೆ ಆತ ಆ ವ್ಯಕ್ತಿ ಆಕ್ಟಿಂಗ್ ಮಾಡಿರೋ ಸಿನಿಮಾನ ಸೆಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಅಂತ ಜೂರಿಗಳಿಗೆ ಹೇಳಿದ್ದಂತೆ. ಇದನ್ನು ನಾನು ಅಧ್ಯಕ್ಷರ ಗಮನಕ್ಕೂ ತಂದೆ. ನಂತರ ನಾನು ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಶ್ರೀಯುತ ಕುಮಾರಸ್ವಾಮಿ ಅವ್ರನ್ನ ಮುಖತಃ ಭೇಟಿ ಮಾಡಿ ನಾನು ಕಂಪ್ಲೇಂಟ್ ಕೊಟ್ಟೆ. ಅಲ್ಲಿಂದ ನಾನು ಪ್ರೆಸ್ ಮೀಟ್ ಮಾಡಿದೆ. ಬಟ್ ಏನು ಇದು ನನಗೆ ಜಸ್ಟಿಸ್ ಸಿಗಲಿಲ್ಲ. ಅದಾದ ಮೇಲೆ ನಾನು ಸಿನಿಮಾ ರಂಗ ಏನು ಇಷ್ಟೊಂದು ಈ ರೀತಿ ಇದೆ ಅಂದರೆ, ಒಳ್ಳೊಳ್ಳೆ ಫಿಲಮ್ ಮೇಕರ್ಸ್ಗೆ, ಯಂಗ್ಸ್ಟರ್ಸ್ಗಳಿಗೆ, ಆಸೆ ಇಟ್ಕೊಂಡು ಬರೋರಿಗೆ, ಒಂದು ಕಂಟೆಂಟ್ ಬೇಸ್ಡ್ ಒಂದು ಒಳ್ಳೆ ಸಿನಿಮಾ ತೆಗಿಯೋರಿಗೆ ಏನು ಈ ರೀತಿ ಅನ್ಯಾಯ ಆಗ್ತಾ ಇದೆ, ಇವರೆಲ್ಲ ಒಂದು ಸ್ವಾರ್ಥಿಗಳ, ಇವ್ರದ್ದು ಸ್ವಾರ್ಥತನಕ್ಕೆ ಚಲನಚಿತ್ರ ಅಕಾಡೆಮಿ ಉಪಯೋಗಿಸ್ಕೊತಾ ಇದ್ದಾರೆ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಆ ರೀತಿ ಇದೆಯಾ ಅಂತೆಲ್ಲ ಕೂಲಂಕುಷವಾಗಿ ನಾನು ಅಬ್ಸರ್ವ್ ಮಾಡ್ತಾ ಹೋದಾಗ, 1 ವರ್ಷ ಅಬ್ಸರ್ವ್ ಮಾಡಿದೆ. 2020ರಲ್ಲಿ ನಾನು ಸೋಷಿಯಲ್ ಮೀಡಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದೆ. ಸರ್, ಈಗ ನೀವೇ ಅಂದ್ರೆ ನಿಮ್ಮ ಸಿನಿಮಾ ಥಿಯೇಟರ್ಗೆ ಬರಲಿಲ್ಲ, ರಿಲೀಸ್ ಮಾಡಲಿಲ್ಲ. ನಿಮಗೆ ಪರ್ಸನಲ್ ವಿಚಾರ ನಿಮ್ಗೆ ಇಷ್ಟ ಆಗ್ತಿರೋ ಕಾರಣ ನೀವು ಅದನ್ನ ರಿಲೀಸ್ ಮಾಡೋದಕ್ಕೆ ಹೋಗಲಿಲ್ಲ. ಬಟ್ ಫೆಸ್ಟಿವಲ್ಗಳಿಗೆಲ್ಲ ಇದು ಮಾಡ್ತೀವಿ ಅಂತ ಸಬ್ಸಿಡಿ ಸಿಗ್ತಾ? ಮೇಡಮ್, ನಾನು ಸಿನಿಮಾ ರಿಲೀಸ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಭಾಳ ಬೇಜಾರಾಗೋಯ್ತು. ಏನಕ್ಕೆ ಅಂದರೆ, ನಾವು ಅವ್ರು ಹೇಳಿ ಸ್ಟೋರಿ ಒಂದು, ಅಲ್ಲಿ ಆಗಿದ್ದೊಂದು ಆದಾಗ ಮನಸ್ಸಿಗೆ ಭಾಳ ಬೇಜಾರಾಯಿತು. ಬಟ್ ನಾನು ಸಬ್ಸಿಡಿಗೆ ಅಪ್ಲೈ ಮಾಡಿದ್ದೆ. ನನಗೆ 10 ಲಕ್ಷ ರೂಪಾಯಿ ಸಬ್ಸಿಡಿ ನೇರವಾಗಿ ಬಂತು. ಈ ಒಂದು ನಾನು ಕೇಳಬೇಕು ಈ ಸಬ್ಸಿಡಿ ವಿಚಾರದಲ್ಲಿ, ಬಿಕಾಸ್ ನನಗೆ ಸಬ್ಸಿಡಿ ವಿಚಾರ ಸ್ವಲ್ಪ ಹೊಸ ವಿಷಯ. ನಾನು ಕೇಳ್ಪಟ್ಟಿದ್ದೆ ಇತ್ತೀಚಿನ ದಿನಗಳಲ್ಲಿ, ಈ ಸಬ್ಸಿಡಿಗೆ ಅಪ್ಲೈ ಮಾಡೋರಿಗೆ, ನಮ್ಗೆ ಈಗಾಗಲೇ ನಮ್ಮ ಕನ್ನಡ ಸಿನಿಮಾಗಳಿಗೆ ಸುಮಾರು 3-4 ವರ್ಷದಿಂದ ಸಬ್ಸಿಡಿ ಬರಲೇ ಇಲ್ಲ.
ಈ ಸಬ್ಸಿಡಿ ಸಿಕ್ಕಿದವರು ಮತ್ತೆ ಮತ್ತೆ ಸಬ್ಸಿಡಿಗೆ ಅಪ್ಲೈ ಮಾಡ್ತಾರೆ, ಹೊಸ ಟೈಟಲ್ ಜೊತೆ ಅದಕ್ಕೆ ಒಂದು ಹೊಸ ಸಿನಿಮಾಗೆ ಒಂದು ಹೊಸ ಹೆಸರು ಕೊಟ್ಟು ಮತ್ತೆ ಅಪ್ಲೈ ಮಾಡ್ತಾರೆ. ಈ ಒಂದು ಇದು ಹೇಗೆ ನಡೀತದೆ? ಬಿಕಾಸ್ ಸಬ್ಸಿಡಿ ಕೊಡೋರಿಗಾದ್ರೂ ಗೊತ್ತಿರುತ್ತೆ, ಅಥವಾ ನಾನು ಅದನ್ನು ಕೇಳ್ಪಟ್ಟೆ ಇಲ್ಲಿ ಸೆನ್ಸರ್ ಮಾಡಿ ಬೇರೆಯವ್ರ ಕೈಯಿಂದ ಸೆನ್ಸರ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ಕೊಂಡು. ಬಟ್ ಸೆನ್ಸರ್ ಆಫೀಸರ್ ಚೇಂಜ್ ಆದ್ರೂ ಪ್ಯಾನಲ್ ಅಲ್ಲಿ ಬಂದು ಕೂರೋರ್ಗಾದ್ರೂ ಗೊತ್ತಿರುತ್ತೆ ಇದು ಅದೇ ಸಿನಿಮಾ ಅಂತ ಹೇಳ್ಕೊಂಡು. ಯಾಕೆ ಇಷ್ಟೊಂದು ಪಾಲಿಟಿಕ್ಸ್, ಯಾಕೆ ಇಷ್ಟೊಂದು ಅಸಹ್ಯ ನಡೀತಾ ಇದೆ? ಮೇಡಮ್, ಇದು ಮುಖ್ಯವಾದ ವಿಚಾರ. ಈಗ 2019ರಿಂದ ಸರ್ಕಾರ ಪ್ರಶಸ್ತಿನೂ ಕೊಟ್ಟಿಲ್ಲ, ಸಬ್ಸಿಡಿನೂ ಕೊಟ್ಟಿಲ್ಲ. ಈಗ 2019, 20, 21 ಕಮಿಟಿ ಮಾಡಿದ್ದಾರೆ. ಈಗ 2019 ಇಸ್ವಿದು ಜಂಟಿಯಾಗಿ ಏನೋ ಈಗ ನೋಡೋಕೆ ಶುರು ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಇದರಲ್ಲಿ ಮುಖ್ಯವಾಗಿ ನಾನು ಹೇಳಕ್ ಬರ್ತೀನಿ, ಈ ಸಬ್ಸಿಡಿಗಾಗಿಯೇ ಸಿನಿಮಾ ಮಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಇದನ್ನ ನಾನು ತುಂಬಾ ಸೋಷಿಯಲ್ ಮೀಡಿಯಲ್ಲಿ ಹೇಳಿದ್ದೀನಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀನಿ. ಮತ್ತೆ ನಾನು ವಾರ್ತಾ ಇಲಾಖೆಗೂ ಹೋಗಿ ನಾನು ಅಲ್ಲಿನೂ ಬಹಳಷ್ಟಲ್ಲಿ ಮಾತಾಡಿದ್ದೀನಿ ಅಧಿಕಾರಿಗಳ ಹತ್ರ. ಪ್ರತಿ ವರ್ಷ ಡಿಫ್ರೆಂಟ್ 5-6 ಬ್ಯಾನರ್ ಇಟ್ಕೊಂಡು 5-6 ಬ್ಯಾನರ್ ಇಟ್ಕೊಂಡು ಒಂದು 5 ಸಿನಿಮಾ 6 ಸಿನಿಮಾ ಮಾಡ್ತಾರೆ. ಸೊ ಇದು ಹೇಗೆ? ಅದರಲ್ಲೂ ಹೇಳ್ತೀನಿ ಕೇಳಿ, ಒಂದು 5 ಲಕ್ಷ 6 ಲಕ್ಷಕ್ಕೆಲ್ಲ ಸಿನಿಮಾ ಮಾಡ್ಬಿಡ್ತಾರೆ. 3 ದಿವಸ 5 ದಿನಕ್ಕೆ ಶೂಟಿಂಗ್ ಮಾಡ್ತಾರೆ. ನನ್ನ ಹತ್ರ ಪ್ರೂಫ್ ಇದೆ. ಶೂಟಿಂಗ್ ಮಾಡಿ ಎಲ್ಲ 5-5.5 ಲಕ್ಷದಲ್ಲಿ ಮುಗಿಸ್ತಾರೆ. ಅನಂತರ 5 ಸಿನಿಮಾ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, 50 ಲಕ್ಷ. ಅದ್ರಲ್ಲಿ ಮಕ್ಕಳ ಸಿನಿಮಾನೂ ಅಷ್ಟೇ 7-8 ಲಕ್ಷದಲ್ಲಿ ಮುಗಿಸ್ತಾರೆ. ಮಕ್ಕಳ ಸಿನಿಮಾಗೆ 25 ಲಕ್ಷ. ಇಲ್ಲಿ ಈ ಸಬ್ಸಿಡಿಗೆ ಈಗ ನೋಡಿ, ಬೇಕಾದ್ರೆ ನಾನು ಮೊನ್ನೆನೂ ಹೇಳಿದ್ದೀನಿ, 5 ವರ್ಷದ್ದು ನೀವು ಚಾರ್ಟ್ ತಗೊಳ್ಳಿ, 5 ವರ್ಷದ್ದು ನೀವು ಬ್ಯಾನರ್ಗಳು ಚೆಕ್ ಮಾಡಿ, 5 ವರ್ಷದ್ದು ಪ್ರೊಡ್ಯೂಸರ್ನ ಚೆಕ್ ಮಾಡಿ. ಪ್ರತಿ ವರ್ಷ ಅವ್ರ ಸಿನಿಮಾಗಳು ಇರುತ್ತೆ. ಒಂದು ಅವ್ರ ಹೆಂಡತಿ ಹೆಸರಿನಲ್ಲಿ ಇರುತ್ತೆ ಬ್ಯಾನರು, ಒಂದು ಅವ್ರ ಹೆಸರಿನಲ್ಲಿ ಇರುತ್ತೆ, ಒಂದು ಅವ್ರ ತಮ್ಮನ ಹೆಸರಿನಲ್ಲಿ ಇರುತ್ತೆ, ಇನ್ನೊಂದು ಅವ್ರ ಕಾರ್ ಡ್ರೈವರ್ ಹೆಸರಿನಲ್ಲಿ ಇರುತ್ತೆ. ಆಮೇಲೆ ನೀವು ನಿರ್ದೇಶಕರು ಕೇಳಿ, ನಿರ್ದೇಶಕರು ಹೆಂಗೆ ಯಾರು ಕೊಡ್ತಾರೆ ಅಂತ. ಈ ತರ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋರು 2019ರಲ್ಲಿ ನನ್ನ ಪ್ರಕಾರ 96 ಸಿನಿಮಾ ಮೊದಲನೇ ಸಾರಿ ಡೈರೆಕ್ಟರ್ ಆಗಿರೋರಿದ್ದಾರೆ. ಅದರಲ್ಲಿ ನನ್ನ ಪ್ರಕಾರ ಒಂದು 60-70% ಅವರು ಡೈರೆಕ್ಟರೇ ಅಲ್ಲ. ಯಾರು? ಅವ್ರ ಮನೆ ಕಾರ್ ಡ್ರೈವರ್ ಆಗಿರ್ತಾರೆ ಡೈರೆಕ್ಟರ್, ಇವರೇ ಡೈರೆಕ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಮನೆ ಕೆಲಸದವರಾಗಿರ್ತಾರೆ, ಅಥವಾ ಯಾರೋ ಊರಿಂದ ಯಾರೋ ಬಂದಿರ್ತಾನೆ, ಅವ್ರು ಡೈರೆಕ್ಟರ್ ಹೆಸರು ಹಾಕಿರ್ತಾರೆ. ಇದನ್ನ ನಾನು ಹೇಳೋದು ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಸಿನಿಮಾಗಳು ತೆಗೆದಾಗ ಸಬ್ಸಿಡಿಗೆ ಅಪ್ಲೈ ಮಾಡಿದವ್ರನ್ನ ಕರೆದು ಒಂದು ಸಂದರ್ಶನ ಮಾಡಿ, ಅವ್ರು ಯಾರು ಡೈರೆಕ್ಟರ್, ಯಾರು ಕೇಪೇಬಲ್, ರಿಯಲಿ ಒಂದು ನಿರ್ದೇಶನ ಗೊತ್ತಾ, ನಿರ್ದೇಶನ ಮಾಡಿದಾನ, ಇದನ್ನ ನೀವು ಯಾಕೆ ಒಂದು ಸ್ಕ್ರೂಟಿನಿ ಮಾಡಬಾರ್ದು? ಯಾಕಂದ್ರೆ ಸರ್ಕಾರ ವರ್ಷಕ್ಕೆ ಈಗ 125 ಸಿನಿಮಾ ಕೊಡ್ತಾ ಇದೆ. ಈಗ 2023 ನಂತರ 200 ಸಿನಿಮಾ ಮಾಡಿದೆ ಸರ್ಕಾರ ಸಬ್ಸಿಡಿ. ಏನು 10 ಲಕ್ಷ ರೂಪಾಯಿ ರೆಗ್ಯುಲರ್ ಸಿನಿಮಾಗೆ, ಮತ್ತೆ ಕಾದಂಬರಿ ಆಧಾರಿತಾಗೆ ಒಂದು 4-5 ಸಿನಿಮಾಗೆ 15 ಲಕ್ಷ ಇದೆ. ಆಮೇಲೆ ಮಕ್ಕಳ ಸಿನಿಮಾಗೆ 25 ಲಕ್ಷ 4 ಸಿನಿಮಾಗಿದೆ. ಈ ಮಕ್ಕಳ ಸಿನಿಮಾ ವಿಚಾರದಲ್ಲೇ ಜಾಸ್ತಿ ಲಾಬಿ ನಡೀತಾ ಇದೆ. ಇದು ಹಿಂದೆ ಎಲ್ಲ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸಿಕ್ಕಾಕೊಂಡವರು ಈಗ ರೆಗ್ಯುಲರ್ ಕೆಲವೊಂದು ಅಧಿಕಾರದವರು ಇದ್ದಾರೆ. ಈ ಸಬ್ಸಿಡಿ ಬ್ರೋಕರ್ಸ್ಗಳು ಇದ್ದಾರೆ. ನಮ್ಮ ಚಿತ್ರರಂಗದಲ್ಲಿ ಇರೋರೆ ಒಂದು 7-8 ಜನ ಸಬ್ಸಿಡಿ ಬ್ರೋಕರ್ಸ್ಗಳು ಇದ್ದಾರೆ. ಸರ್ಕಾರ ಸಬ್ಸಿಡಿ ಕೊಡ್ತಾ ಇರೋದು ಕನ್ನಡ ಚಿತ್ರರಂಗ, ಕನ್ನಡ ಸಿನಿಮಾಗಳು ಉತ್ತೇಜನಕ್ಕೋಸ್ಕರ, ಕನ್ನಡ ಸಿನಿಮಾಗಳು ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಬರಲಿ ಅಂತ. ಇಲ್ಲಿ ಅದು ಬೇರೆಯವ್ರ ಪಾಲಾಗ್ತಾ ಇದೆ. ಈಗ ನೋಡಿ, ಇಲ್ಲೊಂದು ಮುಖ್ಯವಾದ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. 1 ಕೋಟಿ 60 ಲಕ್ಷ 70 ಲಕ್ಷ 2 ಕೋಟಿ 1.5 ಕೋಟಿ ಒಳ್ಳೆ ಕ್ವಾಲಿಟಿ ಸಿನಿಮಾ, ಕಂಟೆಂಟ್ ಬೇಸ್ಡ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿರೋರಿಗೆ ಸಬ್ಸಿಡಿ ಬರ್ತಾ ಇಲ್ಲ. ನೀವು ಚೆಕ್ ಮಾಡಿ, ಅವ್ರದ್ದು ಪ್ರೊಡಕ್ಷನ್ ಕಾಸ್ಟ್ ತಗೊಳ್ಳಿ, 5 ಲಕ್ಷ 6 ಲಕ್ಷ 7 ಲಕ್ಷ ಖರ್ಚು ಮಾಡಿ ಒಂದಷ್ಟು ಲಾಬಿ ಮಾಡಿದವ್ರಿಗಷ್ಟೇ ಪ್ರಶಸ್ತಿ ಮತ್ತೆ ಸಬ್ಸಿಡಿ ಬರ್ತಾ ಇದೆ. ಸರ್, ಒಂದು ಪ್ರಶ್ನೆ, ಈಗ ಸಬ್ಸಿಡಿ ಕೊಡೋದ್ರ ಉದ್ದೇಶ ಏನು? ಒಂದು ಒಳ್ಳೆ ಸಿನಿಮಾ ಆಕ್ಚುಲಿ ನಾನು ಅರ್ಥ ಮಾಡ್ಕೊಂಡಿದ್ದು, ಒಂದು ಸಿನಿಮಾಕ್ಕೆ ಸಬ್ಸಿಡಿ ಯಾಕೆ ಕೊಡಬೇಕು ಅಂತ ಹೇಳಿದಾಗ, ಆ ಸಿನಿಮಾ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡಿರ್ತಾರೆ. ಆ ಸಿನಿಮಾ ಜನರಿಗೆ ತಲುಪುವಲ್ಲಿ ಮೇಕರ್ಸ್ಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನನ್ನ ಪ್ರಕಾರ ನಾನು ಅನ್ಕೊಳ್ತಾ ಇರೋದು ಸಬ್ಸಿಡಿ ಆ ವಿಷಯಕ್ಕೆ ಕೊಡಬೇಕು ಅಂತ ಹೇಳ್ಕೊಂಡು. ಬಟ್ ಇಲ್ಲಿ ಸಬ್ಸಿಡಿ ಮಾಡೋದಕ್ಕೋಸ್ಕರನೇ ಸಿನಿಮಾ ಮಾಡ್ತಾರ, ಅಥವಾ ಈ ಸಬ್ಸಿಡಿ ಬಂದಿರೋದೇ ಇಂಥ ಸಿನಿಮಾಗಳಿಗೆ ಕೊಡ್ಬೇಕಂತ? ಸರ್ಕಾರ ಸಬ್ಸಿಡಿ ಕೊಡ್ತಾ ಇರೋದು ಕನ್ನಡ ಚಿತ್ರಗಳು ಬೆಳವಣಿಗೆ ಕಾಣಲಿ ಅನ್ನೋ ಉದ್ದೇಶಕ್ಕೆ. ಬಜೆಟ್ ಯಾವುದು ಸರ್ಕಾರ ಡಿಸೈಡ್ ಮಾಡಿಲ್ಲ, ಸರ್ಕಾರ ಹಾಕಿಲ್ಲ. ಆದ್ರೆ ಮೊದಲೆಲ್ಲ ಆಗಿರ್ಲಿಲ್ಲ. ಸಿನಿಮಾಗಳು ರೆಗ್ಯುಲರ್ ಮೇಕರ್ಸ್ ಸಿನಿಮಾ ಮಾಡ್ತಾ ಇದ್ರು, ಅದರಲ್ಲಿ ಗುಣಾತ್ಮಕ ಸಿನಿಮಾ ಅಥವಾ ಕಲಾತ್ಮಕ ಸಿನಿಮಾ ಅಂತವಕ್ಕೆ ಸಬ್ಸಿಡಿ ಕೊಡ್ತಾ ಇದ್ರು. ಈಗೇನಾಗಿದೆ, ಅದು ಒಂದು ದಂಧೆಯಾಗಿ ಮಾರ್ಪಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ 400 ಸಿನಿಮಾ ಸೆನ್ಸಾರ್ ಆಗುತ್ತೆ. 400 ಸಿನಿಮಾ ಸೆನ್ಸಾರ್ ಆದಾಗ ಅದರಲ್ಲಿ ಒಂದು 350 ಸಿನಿಮಾ ಸಬ್ಸಿಡಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ರೆಗ್ಯುಲರ್ ಆಗಿ ಹೇಳ್ಬೇಕು ನಿಜ ಹೇಳ್ಬೇಕಾದ್ರೆ ಒಂದು 200 ಸಿನಿಮಾ ಸಬ್ಸಿಡಿಗೆ ಸಿನಿಮಾ ಮಾಡಿದ್ದಾರೆ. ಒಂದು 200-225 ಸಿನಿಮಾ ಸಬ್ಸಿಡಿಗೆ ಮಾಡಿದ್ದಾರೆ. ಕ್ವಾಲಿಟಿ ಡೆಫಿನೆಟ್ ಆಗಿರಲ್ಲ. ಎಷ್ಟೋ ಸಿನಿಮಾಗಳು DI ಮಾಡಿಸಿರಲ್ಲ, ಕನ್ನಡ ಮಾಡಿಸಿರೋದಿಲ್ಲ. 5.1 ಅಂತೂ ಕೇಳಲೇಬೇಡಿ, ಮಾಡಿಸಿರಲ್ಲ.
ಅದೇ ಹೇಳಿದ್ನಲ್ಲ, 5 ದಿವಸ ಶೂಟಿಂಗ್ ಮಾಡ್ತಾರೆ, 30 ದಿವಸ ಫಸ್ಟ್ ಕಾಪಿ ತೆಗಿತಾರೆ. ಸೆನ್ಸರ್ ಮಾತ್ರ ಪ್ರಾಮಾಣಿಕವಾಗಿ ಕೊಟ್ಬಿಟ್ಟು ಸೆನ್ಸರ್ ಮಾಡ್ತಾರೆ. ಆಮೇಲೆ ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಸಿ, ಈ ನನಗೂ ಬಂತು ಮಾಹಿತಿ, 2014-15ರಲ್ಲಿ ಒಂದು ಸಿನಿಮಾ ಸಬ್ಸಿಡಿ ತಗೊಂಡಿದೆ. ಅವಾರ್ಡ್ಗೆ ಅಪ್ಲೈ ಮಾಡಿದ್ದಾರೆ, ಅದು ಅವಾರ್ಡ್ ಬಂದಿಲ್ಲ, ಸಬ್ಸಿಡಿ ತಗೊಂಡಿದೆ. ಆ ಸಿನಿಮಾನ ಯಾರೋ ಸ್ಟುಡಿಯೋದವರು ಯಾರಿಗೋ ಕೊಟ್ಬಿಟ್ಟಿದಾರಂತೆ. ಅವ್ರು ಏನ್ ಮಾಡಿದ್ದಾರೆ, ನೇಮ್ ಚೇಂಜ್ ಮಾಡಿಕೊಂಡು, ಪ್ರೊಡ್ಯೂಸರ್ಸ್ ಹೆಸರನ್ನ ಚೇಂಜ್ ಮಾಡಿಕೊಂಡು ಮತ್ತೆ ಸೆನ್ಸಾರ್ ಮಾಡಿ ವಾರ್ತಾ ಇಲಾಖೆಗೆ ಸಬ್ಸಿಡಿಗೆ ಅಪ್ಲೈ ಮಾಡಿದಾರಂತೆ. ಅದು ಯಾವ ವರ್ಷಕ್ಕೆ ಅಪ್ಲೈ ಮಾಡಿದ್ದಾರೆ ದಯವಿಟ್ಟು ವಾರ್ತಾ ಇಲಾಖೆಯವರೇ ಚೆಕ್ ಮಾಡ್ಕೊಳ್ಳಿ. 2019 ಇದೆಯಾ, 20 ಇದೆಯಾ, 21 ಇದೆಯಾ, 22 ಇದೆಯಾ ಗೊತ್ತಿಲ್ಲ. ಓಕೆ, ಇದು ಒಂದು. ಇನ್ನೊಂದು 2016-17 ಒಂದು ಸಿನಿಮಾ ಬಂದಿತ್ತು. ಅದೇ ಪ್ರೊಡ್ಯೂಸರ್ ಮತ್ತೆ ಆ ಸಿನಿಮಾ ಸಬ್ಸಿಡಿ ತಗೊಂಡಿದ್ದಾರೆ. ಮತ್ತೆ ಆ ಸಿನಿಮಾನ 2 ದಿನ ಶೂಟಿಂಗ್ ಮಾಡಿದ್ದಾರೆ. ಮತ್ತೆ 2 ದಿನ ಶೂಟಿಂಗ್ ಮಾಡಿ ಹಳೆ ರಾ ಫುಟೇಜಸ್ ಇಟ್ಕೊಂಡು ಮತ್ತೆ ಅದೆಲ್ಲ ಅಡಿಷನಲ್ ಮಾಡಿ ಅದಕ್ಕೆ ನೇಮ್ ಚೇಂಜ್ ಮಾಡಿ ಮತ್ತೆ ಸಬ್ಸಿಡಿಗೆ 2022-23 ಅಪ್ಲೈ ಮಾಡ್ತಾ ಇದ್ದಾರೆ ಅಷ್ಟೇ ಮೋಸ್ಟ್ಲಿ. ಸರ್, ಅಲ್ಲಿ ಈಗ ಸಬ್ಸಿಡಿ ಕೊಡೋ ಒಂದು ಫ್ಯಾಮಿಲಿ ಇರುತ್ತೆ, ಅಲ್ಲಿ ಒಂದು ಎಜುಕೇಟೆಡ್ ಪೀಪಲ್ ಕೂತಿರ್ತಾರೆ, ತಿಳಿದವರು, ಬುದ್ಧಿ ಇರೋರು, ಎಜುಕೇಟೆಡ್, ಈ ಅಂತವ್ರು ಕೂತಿದ್ದಾಗ ಯಾಕೆ ಗೊತ್ತಾಗಲ್ವಾ, ಗಮನಕ್ಕೆ ಬರಲ್ವಾ? ಬಿಕಾಸ್ ಇಟ್ ಇಸ್ ನಾಟ್ ಅ ಸಿಂಗಲ್, ಯಾವ ಲಕ್ಷದಲ್ಲಿ ಒಬ್ಬ ಬಂದು ಕೂತ ಒಂದು 1000 ಸಿನಿಮಾ ನೋಡ್ತಾನೆ ಅಂದಾಗ ಬೇರೆ. ಇಂಥ ಸಿನಿಮಾಗಳು ಬಂದಿವೆ, ಇಂಥ ಸಿನಿಮಾಗಳಿಗೆ ಸಬ್ಸಿಡಿ ಸಿಕ್ಕಿವೆ, ಇಂಥ ಸಿನಿಮಾಗಳಿಗೆ ಪ್ರಶಸ್ತಿಗಳು ಸಿಕ್ಕಿವೆ, ಇದು ಲಾಸ್ಟ್ ಇಯರ್, ಇದು ಈ ಇಯರ್ ಅಂತ ಆ ಡಿಫ್ರೆನ್ಸ್ ಮಾಡ್ಲಿಕ್ಕೆ ಆಗದೆ ಇರುವಂತ ಅನ್ಎಜುಕೇಟೆಡ್ಸ್ ಅಲ್ಲಿ ಕೂತಿದಾರ? ಮೇಡಮ್, ಇದು ಆಯ್ಕೆ ಸಮಿತಿಯವ್ರಿಗೆ ಬರೋದಿಲ್ಲ. ಇದು ವಾರ್ತಾ ಇಲಾಖೆಗೆ ಸಂಬಂಧಪಡುತ್ತೆ. ಯಾಕಂದ್ರೆ ವಾರ್ತಾ ಇಲಾಖೆಗೆ ಇದನ್ನ ಸಬ್ಮಿಟ್ ಮಾಡೋದು. ವಾರ್ತಾ ಇಲಾಖೆಗೆ ಸಬ್ಮಿಟ್ ಮಾಡಿದಾಗ ವಾರ್ತಾ ಇಲಾಖೆ ಅಧಿಕಾರಿಗಳು ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ಇಂಥವೆಲ್ಲ ನನ್ನ ಕಿವಿಗೆ ಬಿದ್ದಿದೆ. ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ವಾರ್ತಾ ಇಲಾಖೆಯವರು ಒಂದು ಚೆಕ್ ಮಾಡಬೇಕು. ಆಮೇಲೆ ಇನ್ನೊಂದು ಮರ್ತಿದ್ದೆ, 2018ರಲ್ಲಿ 2018 ಸಬ್ಸಿಡಿ ಕಮಿಟಿ ಮತ್ತು ಅವಾರ್ಡ್ ಕಮಿಟಿಗೆ ಒಂದಷ್ಟು ಜನ ಸಿನಿಮಾ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸೆನ್ಸಾರ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನು, ಅವರು ಜನವರಿನಲ್ಲಿ ನೋಡಿ ಜನವರಿನಲ್ಲೇ ಸೆನ್ಸಾರ್ ಇಶ್ಯೂ ಮಾಡಿದ್ರು. ಸೆನ್ಸಾರ್ ಆಫೀಸರು ಎಂಡಾರ್ಸ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೆ ಎಂಡಾರ್ಸ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, 2018ಕ್ಕೆ ಅಪ್ಲೈ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವಾರ್ಡ್ ಬಂದಿರಲಿಲ್ಲ. ಈಗ ಮತ್ತೆ ಅದೇ ವ್ಯಕ್ತಿ 2018ಕ್ಕೆ ಅಪ್ಲೈ ಮಾಡಿರೋರು ಅಲ್ಲಿ ಅವಾರ್ಡ್ ಬಂದಿರಲಿಲ್ಲ, ಅವಾರ್ಡ್ ಪ್ರಶಸ್ತಿಗೆ ಅಪ್ಲೈ ಮಾಡಿರಲಿಲ್ಲ, ಬರಲಿಲ್ವಲ್ಲ, 2019ಕ್ಕೆ ಅಪ್ಲೈ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅದನ್ನು ಕೇಳ್ಪಟ್ಟಿದ್ದೀನಿ. ಬಟ್ ಅದು ಯಾರೋ ಹೇಳಿದ್ರು ಅದು ನಿಜ ಅಂತಾನು ಹೇಳಿದ್ದಾರೆ. ಅದನ್ನಂತವೆಲ್ಲ ಇವರು ವಾರ್ತಾ ಇಲಾಖೆಯವರು ಚೆಕ್ ಮಾಡಿ ರಿಜೆಕ್ಟ್ ಮಾಡೋದು ಉತ್ತಮ ಅಲ್ವಾ? ಹೌದೌದು. ಬಿಕಾಸ್ ಅಲ್ಲಿ ಯಾವ ವಾರ್ತಾ ಇಲಾಖೆಯವ್ರು ಕೂತಿರ್ಲಿಕ್ಕೆ ಯಾರು ಎಜುಕೇಟೆಡ್ಸ್, ಅಷ್ಟು ಗೊತ್ತಿರ್ಬೇಕು, ಜ್ಞಾನ ಇರಬೇಕು. ಅಥವಾ when someone is doing it repeatedly ಒಂದು ಕಾನೂನು ಕ್ರಮನ ತಗೋಬೇಕು, ಸೊ ದಟ್ ಉಳಿದವರಿಂದ ಪ್ರಯತ್ನ ಮಾಡದಿರುವ ಹಾಗೆ ಒಂದು ಆಗುತ್ತೆ. ಕರೆಕ್ಟ್. ಇಂಥವ್ರನ್ನೆಲ್ಲ ಈ ತರ ಅಪ್ಲೈ ಮಾಡೋರ್ನ ನಾನು ಹೇಳೋದು ಒಂದು ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು. ಒಂದು 5 ವರ್ಷ ಆದ್ರೂ ಅವ್ರನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಮಾಡ್ಬಿಡೋದು. ಅಥವಾ ಅವ್ರನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಮಾಡಿದ್ರು, ಅವ್ರು ಬೇರೆ ಇನ್ನೊಬ್ಬರ ಹೆಸರಿನಲ್ಲಿ ಸಿನಿಮಾ ಮಾಡಿದ್ರು, ಅಂತವೆಲ್ಲ ನೀವು ಚೆಕ್ ಮಾಡ್ಬೇಕಾಗತ್ತೆ. ಸರ್, ನಿಮ್ಮ ಹಿಂದಿನ ಕೆಲವೊಂದು ಆರ್ಟಿಕಲ್ಗಳನ್ನ ನೋಡಿದಾಗ ನೀವು ಈ ಸಿನಿಮಾಗೆ ರೇಟಿಂಗ್ ಕೊಡುವವರ ವಿಚಾರವಾಗಿ ಮಾತಾಡಿದ್ರಿ. ಅವರು ನಿಜವಾದ ಜರ್ನಲಿಸ್ಟ್ಗಳ ಅಥವಾ ಯಾರಿವರು ಅಂತ ಒಂದು ಪ್ರಶ್ನೆನ ಎತ್ತಿದ್ರಿ. ಸೊ ನಾನು ಕೂಡ ಒಂದಷ್ಟು ಸಿನಿಮಾಗಳನ್ನ ಹಿಂದೆ ಜೆನ್ವಿನ್ ಆಗಿ ರೇಟಿಂಗ್ ಕೊಡೋರಿದ್ರು, ಆದ್ರೆ ಈಗ ರೇಟಿಂಗ್ ಕೊಡೋದಕ್ಕೆ ಅದಕ್ಕೆ ಹಲವು ರೀತಿಯ ಆಯಾಮಗಳು ಚಿತ್ರರಂಗ ಪ್ರೊಡಕ್ಷನ್ ಹೌಸ್ ಸೃಷ್ಟಿ ಮಾಡ್ಬಿಟ್ಟಿದೆ. ಸೊ ಈ ರೇಟಿಂಗ್ ಅನ್ನ ಹೆಂಗ್ ಹೇಳ್ತೀರಾ? ರೇಟ್ ಕೊಡೋರಿಗೆ ಏನ್ ಅನ್ಬೇಕು ಮೇಡಮ್? ರೇಟಿಂಗ್ಗೆ ಮಾನದಂಡನೇ ಇಲ್ಲ. ದೇರ್ ಇಸ್ ನೋ ಮಾನದಂಡ. ಓಪನ್ ಆಗಿರ್ತೀವಿ, ಮಾನದಂಡ ಇಲ್ಲ. ರೇಟಿಂಗು ಒಬ್ಬೊಬ್ಬ ವ್ಯಕ್ತಿ, ಈಗ ನೋಡಿ, ನನಗಿಷ್ಟ ಆಗಿರೋ ಸಿನಿಮಾ ನಿಮ್ಗೆ ಇಷ್ಟ ಆಗಬೇಕು ಅಂತ ಇಲ್ಲ, ನಿಮಗೆ ಇಷ್ಟ ಆಗಿರೋ ಸಿನಿಮಾ ನನಗೆ ಇಷ್ಟ ಆಗಬೇಕು ಅಂತ ಇಲ್ಲ, ಅಥವಾ ನಮ್ಮಿಬ್ಬರಿಗೂ ಇಷ್ಟ ಆಗ್ಬೇಕಾಗಿರೋ ಸಿನಿಮಾ ಬೇರೆಯವ್ರಿಗೆ ಇಷ್ಟ ಆಗಬೇಕು ಅಂತ ಇಲ್ಲ. ಅದು ರೇಟಿಂಗ್ ಯಾವ ಬೇಸಿಸ್ ಕೊಡ್ತಾರೆ ಅಂತ ಕೊಡೋರೇ ಹೇಳ್ಬೇಕು. ರೇಟಿಂಗ್ ನಾನು ಖಂಡಿಸ್ತೀನಿ ಮೇಡಮ್. ರೇಟಿಂಗ್ ಕೊಡಬಾರ್ದು. ಯಾಕೆ ನಾನು ಈ ವಿಚಾರ ಇರ್ತಿದೆ ಅಂದ್ರೆ, ನಾನೊಂದು ಸಿನಿಮಾಗೆ ಟಿಕೆಟ್ ತಗೊಂಡು ಹೋಗಿ ಆ ಸಿನಿಮಾ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಅದನ್ನ ವ್ಯಕ್ತಪಡಿಸುವ ಎಲ್ಲ ಹಕ್ಕು ನನಗಿದೆ. ಆದ್ರೆ ಅದೇ ಒಬ್ಬ ರೇಟಿಂಗ್ ಕೊಡೋ ವ್ಯಕ್ತಿ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ, ಒಂದು ಪೇಪರ್ಗಳಲ್ಲಿರ್ಬೋದು, ಒಂದು ಯೂಟ್ಯೂಬ್ ಅಲ್ಲಿ ಇರ್ಬೋದು, ಒಂದು ನ್ಯೂಸ್ ಚಾನಲ್ ಅಲ್ಲಿ ಅವರು ಈ ಸಿನಿಮಾಗೆ ಇಷ್ಟೇ ರೇಟಿಂಗ್ ಕೊಡ್ತೀನಿ ಅಥವಾ ನನ್ನ ಒಪಿನಿಯನ್ ಹೀಗೆ ಅಂತ ಹೇಳೋದು, ಆ ಸಿನಿಮಾಕ್ಕೆ ಅದು ದೊಡ್ಡ ರೀತಿಯ ಪೆಟ್ಟು. ಈ ರೇಟಿಂಗ್ ಕೊಡೋರು ನಾನ್ ನೋಡ್ದಂಗೆ ಇವ್ರಿಗೆ ಫ್ರೀ ಟಿಕೆಟ್ ಕೊಡ್ಬೇಕು, ಇವ್ರನ್ನ ಕರೆಸ್ಕೊಡ್ಬೇಕು, ಬೆಳಗ್ಗೆ ಬಂದ್ರೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಬಂದ್ರೆ ಬಿರಿಯಾನಿ, ಈವ್ನಿಂಗ್ ಬಂದ್ರೆ ಇದು ಮತ್ತೆ ಎಲ್ಲ ಕೊಟ್ಟು ಅವ್ರಿಗೆ ಸಿನಿಮಾ ತೋರಿಸಿ ಹೋಗಿ ಬರಿಬೇಕು. ಅವರು ರೇಟಿಂಗ್ ಒಂದು ಸಿನಿಮಾದ ರಿವ್ಯೂ ಬರಿಬೇಕಾದ್ರೆ ಅವ್ರ ಈಗೋ ಓಪನ್ ಆಗ್ಬಿಡುತ್ತೆ. ಅಲ್ಲಿ ಮಾತ್ರ ತನ್ನತನ ಬರುತ್ತೆ, ಬೇರೆ ಅಲ್ಲಿ ತನಕ ಎಲ್ಲ ತಗೊಳ್ಳೋ ತನಕ ತನ್ನತನ ಇರಲ್ಲ. ಇಂಥ ವ್ಯಕ್ತಿಗಳಿಗೆ, ಇಂಥ ಒಂದು ಸ್ಟಾರ್ ಕೊಡೋವರಿಗೆ ನೀವೇನ್ ಹೇಳ್ತೀರಾ ಸರ್? ಮೇಡಮ್, ಫಸ್ಟ್ ಆಫ್ ಆಲ್
ಸ್ಟಾರು ರೇಟಿಂಗು ಇವೆಲ್ಲ ನಾನು ಖಂಡಿಸ್ತೀನಿ. ಇವೆಲ್ಲ ಕೊಡೋ ಅವಶ್ಯಕತೆಗಳಿಲ್ಲ. ಸಿನಿಮಾ ಕಂಟೆಂಟ್ ಬಗ್ಗೆ ಬೇಕಾದ್ರೆ ಬರೀರಿ, ಸಿನಿಮಾ ಹೇಗಿದೆ ಅಂತ ಬೇಕಾದ್ರೆ ಬರೀರಿ. ಉದಾಹರಣೆ ಹೇಳ್ತೀನಿ, ಒಂದು 2 ತಿಂಗಳ ಮುಂಚೆ 3.5 ಸ್ಟಾರ್ ಕೊಟ್ಟಿದ್ರು. ಓಹ್ 3 ಸ್ಟಾರ್ ಪರವಾಗಿಲ್ಲ ಅಂತ ಹೋಗಿ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿರಲಿಲ್ಲ, ಕ್ಯಾಮರಾ ವರ್ಕ್ ಚೆನ್ನಾಗಿರಲಿಲ್ಲ, ಕೆಲವರು ನಟನೆನೇ ಬರ್ತಾ ಇರಲಿಲ್ಲ. ಅದೇ 3 ಸ್ಟಾರ್ ಕೊಟ್ಟರು, ಇದು ಅನುಮಾನ ಮೂಡುತ್ತಾ ಇಲ್ವಾ? ಖಂಡಿತ ಖಂಡಿತ. ಬಿಕಾಸ್ ತುಂಬಾ ಈ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಇದಾರಲ್ಲ ಸರ್, ಅದರಲ್ಲಿ ಇಂಗ್ಲಿಷ್ ಪೇಪರ್ ನಲ್ಲಿ ಬರೋ ರೇಟಿಂಗ್ ನೋಡಿನೇ ಹೋಗೋದು. ಹೌದು, ಈಗ ಬಹಳ ಜನಕ್ಕೆ ಏನಾಗಿದೆ, ಇದ್ರ ಬಗ್ಗೆ ನಾವು ಒಂದು ಗಮನ ಸೆಳಿಬೇಕು, ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ರೇಟಿಂಗ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಬಹಳಷ್ಟು ಜನ ಆಡಿಯನ್ಸ್ಗಳು, ಪ್ರೇಕ್ಷಕರು ರೇಟಿಂಗ್ಸ್ ನ ನೋಡಿ ಬರೋರಿದ್ದಾರೆ. ಈ ರೇಟಿಂಗ್ಸ್ ಎಲ್ಲ ಸುಳ್ಳು, ಬೋಗಸ್, ಮತ್ತೆ ಇದೆಲ್ಲ ಕೆಲವರು ಅವರವರು ವೈಯಕ್ತಿಕವಾಗಿ ಕೊಟ್ಕೊಂಡಿರ್ತಾರೆ ಅಲ್ವಾ ಕೊಟ್ಟಿರ್ತಾರೆ. ಇದನ್ನ ಕ್ರಿಯೇಟ್ ಮಾಡ್ಬೇಕು ನಾವು. ಅಂಡ್ ಅವರ ಫೇವ್ರೆಟ್ ಸ್ಟಾರ್ಗಳ ಸಿನಿಮಾ ಡಬ್ಬನೇ ಇರಲಿ ಸರ್, ಜನಗಳು ಒಪ್ಪೇ ಇರಲ್ಲ, ಥಿಯೇಟರ್ಗೆ ಹೋಗೋದೇ ಇಲ್ಲ, ಅದಕ್ಕೆ ಫುಲ್ ಸ್ಟಾರ್ ಕೊಟ್ಟಿರ್ತಾರೆ. ಒಂದು ಒಳ್ಳೆ ಸಿನಿಮಾಗೆ ಅವರು ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಬೇಸ್ಟ್ ಸ್ಟೋರಿ ಇದು ಸಿನಿಮಾ ಮಾಡ್ಬಿಟ್ಟಿದ್ದಾರೆ, 2 ಸ್ಟಾರ್ ಕೊಡು, 2.5 ಸ್ಟಾರ್ ಕೊಡು ಅಂತ ಹೇಳ್ಕೊಂಡು, ಇದು ಅನ್ಯಾಯ ತಾನೆ. 100% ನೋಡಿ, ನಮಗೆ ವಿಮರ್ಶಕರು ಬೇಕು. ಹಿಂದೆ ಎಲ್ಲ ವಿಮರ್ಶಕರು ಅಂದ್ರೆ ಬಹಳ ರೆಸ್ಪೆಕ್ಟ್ ಇತ್ತು. ವಿಮರ್ಶಕರು ಅಂದ್ರೆ ಕ್ರಿಟಿಕ್ಸ್ ಅಂದ್ರೆ ಬಹಳ ರೆಸ್ಪೆಕ್ಟ್ ಇರೋದು. ಇವತ್ತಿಗೂ ಅಷ್ಟೇ ಒಳ್ಳೊಳ್ಳೆ ಕ್ರಿಟಿಕ್ಸ್ಗಳು ಇದ್ದಾರೆ, ಅವರು ಜೆನ್ಯೂನ್ ಆಗಿ ಹೇಳ್ತಾರೆ, ಜೆನ್ಯೂನ್ ಆಗಿ ಕೊಡ್ತಾ ಇದ್ದಾರೆ. ಬಟ್ ಈಗ ಇರೋರಿಗೆ ನೋಡಿ, ಈಗ ಸಿನಿಮಾ ನೋಡಿ ರೇಟಿಂಗ್ಸ್ ಕೊಡೋದು ಅಥವಾ ಸ್ಟಾರ್ ಕೊಡೋದು, ಅವ್ರಿಗೆ ಎಷ್ಟರ ಮಟ್ಟಿಗೆ ಆ ಸಿನಿಮಾ ಮೇಕಿಂಗ್ ಬಗ್ಗೆ ಅಥವಾ ಸಿನಿಮಾ ಕ್ಯಾಮ್ರಾ ಬಗ್ಗೆ ಅಥವಾ ಸಿನಿಮಾ ಮ್ಯೂಸಿಕ್ ಬಗ್ಗೆ ಅಥವಾ ಸಿನಿಮಾ ಸ್ಟೋರಿ ಬಗ್ಗೆ, ಕಂಟೆಂಟ್ ಬಗ್ಗೆ ಜ್ಞಾನ ಇರುತ್ತೆ. ಜ್ಞಾನನೇ ಇರಲ್ಲ. ಇನ್ನೊಂದು ಈ ರಿವ್ಯೂ ಮಾಡೋ ವಿಚಾರದಲ್ಲಿ ಎಂಟರ್ ಸಿನಿಮಾ ಕಥೆನೇ ಹೇಳ್ಬಿಟ್ಟಿರ್ತಾರೆ. 100%. ಈ ಸ್ಟಾರ್ ಮತ್ತೆ ಸ್ಟಾರ್ ಕೊಡೋದು ಮತ್ತೆ ರೇಟಿಂಗ್ಸ್ ಕೊಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಿದ್ರೆ ಉತ್ತಮ. ಅಥವಾ ನಾನ್ ಹೇಳೋದು, ಈ ಯಾರು ಎಲ್ಲ ಇವಾಗ ದೊಡ್ಡ ನ್ಯೂಸ್ ಪೇಪರ್ ಇರ್ಬೋದು, ದೊಡ್ಡ ಚಾನಲ್ಗಳಿರ್ಬೋದು, ದೊಡ್ಡ ಯೂಟ್ಯೂಬರ್ಸ್ ಇರ್ಬೋದು, ಸ್ಟಾರ್ ಕೊಡ್ತಾರ, ಲೆಟ್ ದೆಮ್ ಗೋ, book the ticket or buy the ticket, sit with the public, see the reaction of the public, then give the rating. 100% ಹಂಗೆ ಕೊಟ್ಟರೆ ಬಹಳ ಉತ್ತಮ. ಜನರ ಜೊತೆ ಸೇರ್ಕೊಂಡು ಸಿನಿಮಾ ನೋಡಿ ಇದು ಮಾಡ್ಬೇಕು. ಈಗ ಏನಾಗಿದೆ, ಸೆಲೆಬ್ರಿಟಿ ಶೋ ಅಥವಾ ಪತ್ರಕರ್ತರಿಗೆ ಒಂದು ಶೋ ಮಾಡ್ಬಿಡ್ತಾರೆ. ಸೊ ಜನರುಗಳ ಜೊತೆ ಕುತ್ಕೊಂಡು ಅವ್ರದ್ದು ಅಲ್ಲಿ ಒಪಿನಿಯನ್ ತಗೊಂಡು ಮಾಡಬೇಕು. ಈಗ ಏನಾಗಿದೆ, ಹೊರಗಡೆ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಿದ್ದಂಗೆನೆ ಆ ಸಿನಿಮಾ ಬಗ್ಗೆ ಬರೇ ಪಾಸಿಟಿವ್ ಆಗಿ ಹೇಳಿರ್ತಾರೆ. ಅದೆಲ್ಲ ಪೇಯ್ಡ್ ಪಬ್ಲಿಸಿಟಿ. ಮೈಕ್ ಮುಂದೆ ಬಂದು ಮಾತಾಡೋರು ಒಂದಷ್ಟು ಜನಕ್ಕೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹೇಳ್ಸಿರ್ತಾರೆ. ಇಲ್ಲ, ಈಗ ಆ ವಿಷಯಕ್ಕೆ ಬರ್ತೀನಿ. ಪ್ರೀಮಿಯರ್ ಶೋ, ಈ ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ, ಒಂದು ಟೈಮ್ ಅಲ್ಲಿ ಪ್ರೀಮಿಯರ್ ಶೋ, ಸೆಲೆಬ್ರಿಟಿ ಶೋಗೆ ತುಂಬಾ ವ್ಯಾಲ್ಯೂ. ಬಿಕಾಸ್ ಅಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗಳು ಇರ್ಬೋದು, ದೊಡ್ಡ ಡೈರೆಕ್ಟರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ವಿಮರ್ಶಕರು ಇರ್ಬೋದು, ಬರ್ತಾ ಇದ್ರು. ಆ ಸಿನಿಮಾದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾ ಇದ್ರು, ಆಡಿಯನ್ ಆಗಿ ನೋಡ್ತಾ ಇದ್ರು, ಅದಕ್ಕೊಂದು ಫ್ರಾಂಕ್ ಒಪಿನಿಯನ್ ಕೊಡ್ತಿದ್ರು. ಈಗ ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ ನೋಡ್ಬೇಕು ಅಂತ ಹೇಳಿದ್ರೆ ಸಿನಿಮಾಗೆ ಖರ್ಚು ಮಾಡಿದಷ್ಟೇ ಖರ್ಚು ಮಾಡಿ ಇವರನ್ನ ಕರೆಸ್ಕೋಬೇಕು. ಇಂಥ ಒಂದು ದುಸ್ಥಿತಿಯ, ಇಂಥ ಒಂದು ವ್ಯವಸ್ಥೆಯ ಅವಶ್ಯಕತೆ ಇದೆಯಾ? ಸೆಲೆಬ್ರಿಟಿ ಶೋನ ನಾನು ಇಷ್ಟಪಡೋದಿಲ್ಲ. ಅದೇ ಪೇಯ್ಡ್ ಸೆಲೆಬ್ರಿಟಿ ಶೋ ಮಾಡಿ. ಅದೇ ಪೇಯ್ಡ್ ಸೆಲೆಬ್ರಿಟಿ ಶೋ ಮಾಡಿದ್ರೆ ಅಟ್ಲೀಸ್ಟ್ ನಿರ್ಮಾಪಕರುಗಳಿಗೆ ಒಂದಷ್ಟು ಹಣನಾದ್ರೂ ಬರುತ್ತೆ. ಈಗ ಸೆಲೆಬ್ರಿಟಿಗಳು ಬಂದು ನೋಡ್ಕೊಂಡು ಹೋಗಿ ಅವ್ರ ಒಪಿನಿಯನ್ ಕೊಡ್ತಾರೆ ಅಂದ್ರೆ ಏನಕ್ಕೆ, ಅವ್ರ ಅಭಿಮಾನಿಗಳು ಥಿಯೇಟರ್ಗೆ ಬರಲಿ ಅಂತ. ಅದು ಒಳ್ಳೇದೇ, ಇಲ್ಲ ಅಂತಲ್ಲ. ಬಟ್ ಎಷ್ಟರ ಮಟ್ಟಿಗೆ ಬರ್ತಾ ಇದ್ದಾರೆ ಥಿಯೇಟರ್ಗೆ ಅವ್ರ ಅಭಿಮಾನಿಗಳು? ಅವರು ಅಲ್ಲಿ ಹೊರಗಡೆ ಬಂದು ಆ ಸಿನಿಮಾದವ್ರು ಹಿಡಿದ ಮೈಕಿಗೆ ಮಾತ್ರ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವರ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಎಲ್ಲೂ ಆ ಸ್ಟೋರಿ ಹಾಕೊಳ್ಳೋದು. ಸ್ಟಿಲ್ ದೇ ಟೇಕ್ ದ ಮನಿ. ಯಾಕೆ ಇಂಥದಕ್ಕೆ ನಾವು ಕೇಳ್ತಾ ಇರೋದು, ಯಾಕೆ ಇಂಥದನ್ನ ಯೂಸ್ ಮಾಡ್ತಿದ್ದಾರೆ ಚಿತ್ರರಂಗ? ಅದನ್ನ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಡಿಸೈಡ್ ಮಾಡ್ಬೇಕು, ಕರೆಸ್ಬೇಕಾ ಬೇಡವಾ ಅಂತ. ಯಾಕಂದ್ರೆ ಯಾವುದೇ ಸೋಷಿಯಲ್ ಮೀಡಿಯಲ್ಲಿ ಅವ್ರು ಯಾರು ಪ್ರಮೋಟ್ ಮಾಡಿಲ್ಲ. ಈಗ ನನ್ನನ್ನೇ ನೋಡಿ, ನೀವು ಹೇಳ್ದಂಗೆ ನನ್ನೇ ನೋಡಿ, ನಂಗೆ ಯಾರಾದ್ರೂ ಈ ತರ ಸೆಲೆಬ್ರಿಟಿ ಶೋ ಯಾವ್ದಾರ ಸಿನಿಮಾ ಕರೆದ್ರೆ ನಾನು ಫಸ್ಟ್ ಹೋಗಿದ ತಕ್ಷಣ ಟಿಕೆಟ್ ಎಷ್ಟು ಅಂತ ಕೇಳ್ತೀನಿ. ನನ್ನ ಸ್ನೇಹಿತರಿಗೂ ಕೇಳಿ ಟಿಕೆಟ್ ಎಷ್ಟು ಕೊಡ್ಬೇಕು ಅಂತ ಕೇಳ್ತೀವಿ. ಇಲ್ಲ 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 ಟಿಕೆಟ್ ತಗೊಳ್ಳೋದಿಲ್ಲ, ಇಲ್ಲ ಇಲ್ಲ ನೀವು ಬರಬೇಕು, ಟಿಕೆಟ್ ಏನಿಲ್ಲ, ದುಡ್ಡು ತಗೊಳ್ಳೋದಿಲ್ಲ ಅಂತಾರೆ. ನೆಕ್ಸ್ಟ್ ನಾನು ಆ ಸಿನಿಮಾ ನೋಡ್ಕೊಂಡು ಹೋದ್ರೆ ಆ ಸಿನಿಮಾ ಬಗ್ಗೆ ಏನ್ ನನಗೆ ಪಾಸಿಟಿವ್ ಆಗಿ ಏನ್ ಬರೀಬೇಕು ಅದನ್ನ ಬರ್ಬೇಕು ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ನಾನು ನೆಗೆಟಿವ್ ಆಗಿ ನಾನು ಎಲ್ಲೂ ಬರ್ದಿಲ್ಲ, ಬರೆಯೋದು ಇಲ್ಲ. ಯಾಕೆ ಬರೆಯಲ್ಲ ಅಂತಂದ್ರೆ ಸಿನಿಮಾಗೆ ಒಂದು ಒಳ್ಳೇದಾಗ್ಲಿ, ಒಂದು ಒಳ್ಳೊಳ್ಳೆ ಸಿನಿಮಾಗಳು ಇದೆ. ಮ್ಯಾಕ್ಸಿಮಮ್ ಮಾಡೋರೆಲ್ಲ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡೇ ಮಾಡಿರ್ತಾರೆ. ಬಟ್ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನನಗೆ ಒಬ್ರು ತಿಳಿದ ಒಬ್ಬ ದೊಡ್ಡ ನಿರ್ದೇಶಕರಿಗೆ ಹೇಳಿದ ಮಾತಿದ್ದು, ಮೇಡಮ್ ದಯವಿಟ್ಟು ಸೆಲೆಬ್ರಿಟಿ ಶೋ ಅಥವಾ ಪ್ರೀಮಿಯರ್ ಶೋ ಅನ್ನೋದನ್ನ ನಿಲ್ಲಿಸಬೇಕು. ನೀವು ಅವರನ್ನ ಕರೆಸೋದಕ್ಕೆ ಅವರ ಕ್ಯಾಬ್ ಚಾರ್ಜ್ ಇರ್ಬೋದು, ಅವ್ರು ಬಂದು ಅವರಿಗೆ ಅವ್ರ ಪರ್ ಡೇ ಪರ್ ಅವರ್ ಚಾರ್ಜ್ ಮಾಡೋದ್ರ ಜೊತೆಗೆ ಅವ್ರಿಗೆ ಪಾಪ್ಕಾರ್ನ್ ತೆಗೆದುಕೊಟ್ಟು ಅವ್ರನ್ನ ವಾಪಸ್ ಕಳಿಸೋವರೆಗೂ ನೀವು ಖರ್ಚಿ ಅದಕ್ಕಿಂತ ಆಡಿಯನ್ಸ್ಗೆ ಕರೆಸಿ.
ಏನೋ ಒಂದು ಆಫರ್ ಇಡಿ ಅಂತ ಹೇಳ್ಕೊಂಡು. ಸರಿ, ಫ್ರೀ ಟಿಕೆಟ್ ಈಗ ಈಗ ಒಂದು ಶುರುವಾಗ್ಬಿಟ್ಟಿದೆ ಕ್ರೌಡ್ ಪುಲ್ಲಿಂಗ್ ಅನ್ನೋದು. ಮುಂಚೆಯಿಂದನೂ ಇದೆ, ಅದಕ್ಕೆ ಇತಿಹಾಸನೇ ಇದೆ. ಬಟ್ ಆವಾಗ ಫ್ಯಾನ್ಗಳು ಈಗ ಕ್ರೌಡ್ ಪುಲ್ಲಿಂಗ್ ಅಂತ ಹೇಳಿದ್ರೆ, ನಾನು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳುದು, ಈ ಗದ್ದೆ ಉಳ್ಳಿಗೆ ದನದ ಜೊತೆಗೆ ಕುರಿ, ಹಂದಿ, ನಾಯಿ, ತೋಳ, ಹುಲಿ, ಚಿರತೆನ ತಂದಾಗೆ ಈ ಒಂದು ಸಿನಿಮಾಗೆ ಆ ಆಡಿಯನ್ಸ್ ಯಾರು ಅಂತಾನೆ ಗೊತ್ತಿಲ್ಲ, ಇರೋಬರನ್ನ ಕರ್ಕೊಂಡು ಬರ್ತಾರೆ. ಸೊ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಹೌ ಯು ರಿಯಾಕ್ಟ್ ಅಬೌಟ್ ಇಟ್, ಅಥವಾ ಏನ್ ಮಾಡ್ಬೋದು ಇಂತ ಆರ್ಟಿಫಿಷಿಯಲ್ ಸಿಸ್ಟಮ್ ಬಗ್ಗೆ? ಮೇಡಮ್, ಏನಾಗಿದೆ, ಥಿಯೇಟರ್ನಲ್ಲಿ ಉಳಿಸ್ಕೋಬೇಕು ಅಂತಂದ್ರೆ ಜನ ಬರಬೇಕು. ಇಂತಿಷ್ಟು ಜನ ಇದ್ರೆ ಮಾತ್ರ ಥಿಯೇಟರ್ನಲ್ಲಿ ಸಿನಿಮಾ ಉಳಿಸ್ಕೋಬೇಕು ಅಂತ ಕಂಟಿನ್ಯೂಟಿ ಇರುತ್ತೆ. ಈಗ ಏನಾಗಿದೆ, ಫಸ್ಟ್ ಡೇ ಫಸ್ಟ್ ಶೋ ಮೈನ್ ಥಿಯೇಟರ್ಗಳಿಗೆ ನನ್ನ ಹತ್ರ ಎಲ್ಲ ವಿಡಿಯೋನೂ ಇದೆ, ನಾನೆಲ್ಲೂ ಹಾಕೋಕೆ ಹೋಗಲಿಲ್ಲ. 100 ರೂಪಾಯಿ ಕೊಟ್ಟು ಕರೆಸ್ತಾರೆ, ಟಿಕೆಟ್ ಕೊಡ್ತಾರೆ ಪ್ಲಸ್ 100 ರೂಪಾಯಿ ಕೊಡ್ತಾರೆ. ಸಮ್ಟೈಮ್ಸ್ ಬಿರಿಯಾನಿನೂ ಕೊಟ್ಟು ಕರೆಸಿದ್ದಾರೆ. ಇದೆಲ್ಲ ಸ್ಟಾಪ್ ಆಗಬೇಕು ಮೇಡಮ್, ಇಂಥವೆಲ್ಲ ಮಾಡಬಾರ್ದು. ಯಾಕಂದರೆ ಸಿನಿಮಾ ಚಿತ್ರರಂಗಕ್ಕೆ ಮತ್ತು ಸಿನಿಮಾಗೆ ಇರುವಂತಹ ಒಂದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ಇದು ಸ್ಟಾಪ್ ಮಾಡಬೇಕು ನಾನು ಕೇಳೋದು. ಹೌದು, ಬಿಕಾಸ್ ನನಗೆ ಅನ್ಸೋದು, ಒಬ್ಬ ಪ್ರೊಡ್ಯೂಸರ್ ಈ ಪರ್ ಹೆಡ್ಗೆ 100 ರೂಪಾಯಿ ಬಿರಿಯಾನಿ ಹೋಗೋ ಬರೋ ಖರ್ಚನ್ನ ಟಿಕೆಟ್ ಫ್ರೀ ಪಬ್ಲಿಸಿಟಿ ಕೊಟ್ರೆ ಬಹುಶಃ ಅದು ಪಾಸಿಟಿವ್ ಆಗ್ಬೋದಲ್ಲ. ಈಗ ಥಿಯೇಟರ್ ಸಮಸ್ಯೆ ಕಾಡ್ತಾ ಇದೆ. ಈ ಕನ್ನಡ ಸಿನಿಮಾಗೆ ಸಿಂಗಲ್ ಥಿಯೇಟರ್ಗಳು ತುಂಬ ಕಡಿಮೆ ಆಗಿರೋದ್ರಿಂದ ಸಿಗ್ತಾ ಇಲ್ಲ. ಕೆಲವೊಂದಷ್ಟೇ ಕೊಡ್ತಾರೆ. ಒಂದು ವಾರದಲ್ಲಿ 6, 7, 8 ಸಿನಿಮಾ ರಿಲೀಸ್ ಆದರೆ ಕಾಂಪಿಟೇಷನ್ ಶುರುವಾಗುತ್ತೆ. ಈಗ ಈ ಕನ್ನಡಿಗರು 8 ಸಿನಿಮಾ ರಿಲೀಸ್ ಆದರೆ ಅಥವಾ 6 ಸಿನಿಮಾ ರಿಲೀಸ್ ಆದರೆ ಯಾವ್ದು ನೋಡಬೇಕು? ಆಮೇಲೆ ಟಿಕೆಟ್ ರೇಟ್ ಜಾಸ್ತಿ ಇದೆ, ಪಾರ್ಕಿಂಗ್ ರೇಟ್ ಜಾಸ್ತಿ ಇದೆ, ಇದೆಲ್ಲ ತುಂಬಾನೇ ಇದೆ. ಮಾತಾಡ್ತಾ ಹೋದ್ರೆ ನಮಗೆ ದಿನ ಸಾಕಾಗೋದಿಲ್ಲ. ಎಲ್ಲವೂ ಕೆಲವು ಹಿರಿಯರಿಗೆ ಮತ್ತೆ ಸಂಘ ಸಂಸ್ಥೆಗಳಿಗೆ ಗೊತ್ತಿದೆ. ಅವರುಗಳು ಇದನ್ನ ಇನಿಷಿಯೇಟಿವ್ ತಗೊಂಡು ಮಾಡಿದ್ರು ಉತ್ತಮ. ಮತ್ತೆ ಸರ್ಕಾರ ಈ ಒಂದು ಯೂನಿಫಾರ್ಮಿಟಿ, ಒಂದೇ ರೇಟು, ಈಗ ತಮಿಳ್ನಾಡಲ್ಲೆಲ್ಲ ಇದೆಯಲ್ಲ, ಒಂದೇ ರೇಟ್ ಇಡಬೇಕು. ಈಗ ಏನಾಗುತ್ತೆ, ಸಿನಿಮಾ ರಿಲೀಸ್ ಆದರೆ 2,000 ರೂಪಾಯಿ ಮಾಡಿರ್ತಾರೆ, 1,000 ರೂಪಾಯಿ ಮಾಡಿರ್ತಾರೆ. ಸೊ ಅಭಿಮಾನಿಗಳು ಬಂದು ನೋಡ್ಬೋದು. ಆಮೇಲೆ ಅದೇ ನಾನು ಹೇಳೋದು, ಈ ಥಿಯೇಟರ್ಗಳಲ್ಲಿ ಎಸ್ಪೆಷಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದ್ ವೀಕಲ್ಲಿ ಒಂದಿನ ಆಫರ್ ಅಂತ ಇಟ್ಟಿರ್ತಾರೆ. ಗೊತ್ತೇ ಇರಲ್ಲ, ಪ್ರೊಡ್ಯೂಸರ್ಗೆ ಗೊತ್ತಿರಲ್ಲ, ಪ್ರೊಡಕ್ಷನ್ ಹೌಸ್ಗೆ ಗೊತ್ತಿರಲ್ಲ, ಮೇ ಬಿ ಬ್ರ್ಯಾಂಡೆಡ್ ಅವ್ರಿಗೆ ಗೊತ್ತಿರುತ್ತೆ, ಅದೇನೋ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರುತ್ತೆ ಅಂತ ಅನ್ಸುತ್ತೆ, ಗೊತ್ತೇ ಇರಲ್ಲ. ಸೊ ಇದನ್ನೆಲ್ಲ ಒಂದು ಯೂನಿಫಾರ್ಮಿಟಿ ಮಾಡಿದ್ರೆ ಉತ್ತಮ ಅಂತ ಅನ್ಸಲ್ಲ? 100% ಯೂನಿಫಾರ್ಮಿಟಿ ಮಾಡಬೇಕು. ಫಸ್ಟ್ ಟಿಕೆಟ್ ರೇಟ್ನ ಕಡಿಮೆ ಮಾಡಬೇಕು, ಮತ್ತೆ ಪಾರ್ಕಿಂಗ್ ರೇಟ್ನ ಕಡಿಮೆ ಮಾಡಬೇಕು. ಹಿಂದೆ ಎಲ್ಲ ಏನಿತ್ತು, ನಾವು ಯಾವುದೇ ಥಿಯೇಟರ್ಗೆ ಹೋದ್ರು ಅವಾಗ ವೆಹಿಕಲ್ಗಳು ಕಡಿಮೆ ಇತ್ತು ಬಿಡಿ, ನಾವು ಡೈರೆಕ್ಟ್ ಆಗಿ ಸಿನಿಮಾ ಟಿಕೆಟ್ ತಗೊಳ್ತಿದ್ದೋ, ಹೋಗ್ತಾ ಇದ್ದೋ. ಈಗ ಅದನ್ನು ಆನ್ಲೈನಲ್ಲಿ ಮಾಡಬೇಕು. ಆನ್ಲೈನಲ್ಲಿ ಮಾಡಿದ್ರೆ ಅದಕ್ಕೂ ಸರ್ವಿಸ್ ಚಾರ್ಜಸ್ ಅಂತ ಕೊಡಬೇಕು. ಈಗ ಎಲ್ಲವೂ ಜನರಿಗೆ ಇಷ್ಟೊಂದು ಹೊರೆ ಆಗ್ತಾ ಇದ್ರೆ, ಒಂದು ಸಿನಿಮಾ ನೋಡಕ್ ಹೋದ್ರೆ 1,000-1,500 ರೂಪಾಯಿ ಖರ್ಚಾದ್ರೆ ಅವ್ರೊಂದು 30,000 40,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದಾರೆ ಅಂದ್ರೆ ಅವರು ಸ್ಥೀಮಿತ ಮಾಡ್ಕೊಂಡ್ಬಿಡ್ತಾರೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದನ್ನ ಸ್ಥೀಮಿತ ಮಾಡ್ಕೊಂಡ್ಬಿಡ್ತಾರೆ. ಮನೇಲೇ ಇದೆ, ಎಲ್ಲ ಟಿವಿನಲ್ಲೇ ನೋಡೋಣ, ಅಥವಾ ಮೊಬೈಲಲ್ಲೇ ಇದೆ, 30 ಸೆಕೆಂಡ್ಸ್ 1 ನಿಮಿಷದ ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಸಮ್ಟೈಮ್ಸ್ ದೇ ವಿಲ್ ಸ್ಪೆಂಡ್ ಟೈಮ್. ಮೇ ಬಿ ಈ ವಿಚಾರಕ್ಕೆ ಬಂದು, ಈಗ ಜನ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಐ ಚೇಂಜ್ ಮೈ ಸ್ಟೇಟ್ಮೆಂಟ್. ಜನರಿಗೆ ಕೆಲವು ಸಿನಿಮಾಗಳು ರೀಚ್ ಆಗ್ತಿಲ್ಲ, ಸರಿಯಾದ ವೇನಲ್ಲಿ ರೀಚ್ ಆಗ್ತಿಲ್ಲ ಅಂತ. ಒಂದು ಕಾರಣ ಮೇ ಬಿ ಅವೈಲೇಬಿಲಿಟಿ ಆಫ್ ಎಂಟರ್ಟೈನ್ಮೆಂಟ್ ಅಟ್ ದೇರ್ ಡೋರ್ ಸ್ಟೆಪ್ಸ್ ಇನ್ ಡಿಫರೆಂಟ್ ವೇಸ್. ಅದು ಒಂದು ಕಾರಣ ಇರಬಹುದಾ ಅಂತ? 100% ಹೌದು. ಯಾಕಂದ್ರೆ ಈಗ ಎಷ್ಟು ಪ್ಲೆಂಟಿ ನಂಬರ್ ಆಫ್ ಚಾನಲ್ಸ್, ಮತ್ತೆ OTTಗಳು ಎಷ್ಟಿದೆ ನೋಡಿ. ಡೆಫಿನೆಟ್ ಆಗಿ ಎಲ್ಲ ಕೈಗೆಟುತ್ತೆ. ಕೆಲವರೆಲ್ಲ ಥಿಯೇಟರ್ಗೆ ಹೋಗಿ 1,500 ಖರ್ಚು ಮಾಡಬೇಕು, ಈ ಟ್ರಾಫಿಕಲ್ಲಿ ಹೋಗ್ಬೇಕು, ಮತ್ತೊಂದು ಇನ್ನೊಂದು ಅಂದ್ಬಿಟ್ಟು ಮನೇಲೆ ಕೂತ್ಕೊಂಡ್ಬಿಡ್ತಾರೆ. ಬಟ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಕನ್ನಡದಲ್ಲೂ ಬರ್ತಾ ಇದೆ. ಈಗ ನಾವು ಒಂದು 7-8 ತಿಂಗಳಲ್ಲಿ ನೋಡಿದಾಗ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದು ಒಂದು 2 ವಾರಕ್ಕೆ 3 ವಾರಕ್ಕೆ ಹೊರಟೋಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, OTT ಅಲ್ಲಿ ಕೊಡ್ತಾರೆ ಬಿಡಿ, ಒಂದು ತಿಂಗಳಾದ್ಮೇಲೆ OTT ಬಂದ್ಬಿಡುತ್ತೆ, 15 ದಿವಸ ಆದ್ಮೇಲೆ OTT ಬಂದ್ಬಿಡುತ್ತೆ ಅನ್ನೋ ಒಂದು ಮನೋಭಾವನೆ ನಮ್ಮ ಜನಕ್ಕೆ ಬಂದ್ಬಿಟ್ಟು. ಬಟ್ OTT-ನಲ್ಲೂ ಇವಾಗ ಹಾಕೊಳ್ಳೋ ಸಿನಿಮಾಗಳನ್ನ ಬೈ ಮಾಡೋದು ಕಡಿಮೆ ಮಾಡಿದ್ದಾರೆ, ಅಥವಾ OTT-ಯ ಒಂದು ಏನು ನಿಯಮ ಇದೆ ಆ ನಿಯಮದ ಪ್ರಕಾರ ಸಿನಿಮಾಗಳು ಆಗದಿರೋ ಕಾರಣ ಅವರುಗಳು ಬೈ ಮಾಡ್ತಾ ಇರಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಕನ್ನಡಕ್ಕೆ OTT ಬೇಕು ಅಂತ ಒಂದಷ್ಟು ವಾಯ್ಸ್ ಔಟ್ ಆಗ್ತಾ ಇದೆ, ಅಂಡ್ ಒಂದಷ್ಟು ಜನರು ಅದನ್ನ ಅಪ್ರೋಚ್ ಮಾಡ್ತಿದ್ದಾರೆ ಸರ್ಕಾರವನ್ನು. ಸೊ ಇದ್ರ ಬಗ್ಗೆ ನೀವು, ಕನ್ನಡಕ್ಕೆ OTT ಬೇಕಾ? ಅಫ್ಕೋರ್ಸ್ OTT ಬೇಕು ಅಂತ ನೀವು ಹೇಳ್ತೀರಾ, ಆದ್ರೆ ಈ OTT ಬಂದಾಗ ಅಲ್ಲಿ ಸಿನಿಮಾವನ್ನು ಆಯ್ಕೆ ಮಾಡ್ಲಿಕ್ಕೆ ಯಾರು ಕೂತ್ಕೋತಾರೆ? ಬಿಕಾಸ್ ಟಿವಿನಲ್ಲಿ ನೋಡಿ ಪಾಲಿಟಿಕ್ಸ್, ಈಗ ಅಮೆಝಾನ್ಗಳಲ್ಲೇ ನೋಡಿ ನಮ್ಮವರೇ ಕೂತ್ಕೊಂಡು ಪಾಲಿಟಿಕ್ಸ್ ಆಗ್ತಾ ಇದೆ. ಲೆಟ್ ಮಿ ಟೆಲ್ ಯು ಓಪನ್ಲಿ, ತುಂಬಾ ಪಾಲಿಟಿಕ್ಸ್. ಅವರಿಗೆ ಬೇಕಾದವರ ಸಿನಿಮಾವನ್ನ ತಗೋತಾರೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಇದು ನಮ್ಮ ಇದ್ರಲ್ಲಿ ಬರಲ್ಲ, ಅದರಲ್ಲಿ ಬರಲ್ಲ, ಲಾಟ್ ಆಫ್ ಏನು ಬ್ಯಾರಿಕೇಡ್ಸ್. ಸೊ OTT ಬಂದ್ರೂ ಟ್ರಾನ್ಸ್ಪರೆನ್ಸಿ ಆಗಿ ಸಿನಿಮಾ ಬೈ ಮಾಡ್ತಾರೆ. ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಒಂದು OTT ಬೇಕೇ ಬೇಕು. ಅದು ಕೇರಳದಲ್ಲಿ ಈಗಾಗಲೇ ಬಂದಿದೆ, ತಮಗೂ ಗೊತ್ತಿದೆ. ಸೊ OTT ಏನಾಗಿದೆ, ಈಗಿರೋ OTTಗಳು ಕನ್ನಡ ಅಂದ್ರೆ ಬೈ ಮಾಡ್ತಾ ಇಲ್ಲ. ನಾನು ಕೇಳ್ಬಿಟ್ಟಿರೋಂಗೆ ಏನೋ
ಶೇರಿಂಗ್ ಬೇಸಿಸ್ ಮಾಡ್ತಾ ಇದ್ದಾರೆ, ಟಿಕೆಟ್ ರೆಂಟ್ ಎಲ್ಲ ಆ ಥರ ಮಾಡ್ತಾ ಇದ್ದಾರೆ. ಈ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ಲಿ ಒಂದು OTT ಬಂದರೆ ಆ OTTಗೆ ಸಿನಿಮಾನ ಆಯ್ಕೆ ಮಾಡುವಂತಹ ಒಂದು ತಂಡ ಟೆಕ್ನಿಕಲ್ ಆಗಿರಬೇಕು, ಪಾರದರ್ಶಕವಾಗಿರಬೇಕು, ಹಾನೆಸ್ಟಿ ಆಗಿರಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಡೌಟ್ ಮೇಡಮ್. ಯಾಕೆ ಸರ್ಕಾರ ಅಷ್ಟೊಂದು ಖರ್ಚು ಮಾಡಿ ಅದಕ್ಕೋಸ್ಕರ ಖರ್ಚು ಮಾಡಿ 10 ಲಕ್ಷದಲ್ಲೂ ಸಿನಿಮಾ ತೆಗೆದಿರ್ತಾರೆ, 10 ಕೋಟಿ ಖರ್ಚು ಮಾಡಿ ತೆಗೆದಿರ್ತಾರೆ. ಈಗ OTT ಬಂದ್ರೆ ಓಕೆ, ಕನ್ನಡದಲ್ಲಿ OTT ಬಂತು. OTT ಹೆಂಗೆ ಒಂದು ವ್ಯೂವರ್ಗೆ ಇಷ್ಟು ಅಂತ ಮಾಡ್ತದ, ಸರ್ಕಾರ ಏನಾದ್ರು ಮಾಡಿದ್ರು ಅಥವಾ ಔಟ್ ರೇಟ್ ತಗೋತಾರ, ಅದೆಲ್ಲ ಇನ್ನೂ ನಮ್ಗೆ ಗೊತ್ತಿಲ್ಲ. ಅದೇ ಈಗ ನಾನು ಕೇಳ್ತಾರ, ಈಗ OTTಗೆ ಅಪ್ಲೈ ಮಾಡಿದೀವಿ, OTTಗೆ ಅಪ್ರೋಚ್ ಮಾಡಿದ್ವಿ. ಚಿತ್ರರಂಗದವರಿಗೆ ಅದರ ಬಗ್ಗೆ ಒಂದು ಟ್ರಾನ್ಸ್ಪರೆಂಟ್ ಒಪಿನಿಯನ್ ಗೊತ್ತೇ ಇಲ್ಲ ನಮ್ಗೆ. ಟು ಬಿ ಫ್ರಾಂಕ್, ಒಂದಷ್ಟು ಜನರು ಹೋಗಿ ಅಪ್ಲೈ ಮಾಡಿದ್ದಾರೆ, ವೆರಿ ಗುಡ್, ಎಕ್ಸ್ಟ್ರಾರ್ಡಿನರಿ, ಸರ್ಕಾರವನ್ನು ಅಪ್ರೋಚ್ ಮಾಡಿದ್ದಾರೆ. ಆದ್ರೆ ಅದಕ್ಕಿರುವ ಒಂದು ನಿಯಮಗಳೇನು, ಯಾಕೆ ಎಲ್ಲ ಎಂಟೈರ್ ಚಿತ್ರತಂಡವು ಕನ್ನಡಕ್ಕೆ OTT ಬೇಕು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗದ ಎಲ್ಲರೂ ಒಂದೇ ಫ್ಯಾಮಿಲಿ, ಯಾಕೆ ಎಲ್ಲರೂ ಒಪಿನಿಯನ್ ತಗೊಂಡು ಈ ಒಂದು ನಿಯಮದ ಪ್ರಕಾರ ನಾವು ಸರ್ಕಾರವನ್ನು ಅಪ್ರೋಚ್ ಮಾಡಿದೀವಿ ಅಂತ ಯಾಕೆ ತಿಳಿಸ್ಲಿಲ್ಲ? ನಾನು ಕೇಳೋದು, ತಿಳಿಸ್ಬೇಕಿತ್ತಲ್ವಾ? ತಿಳಿಸ್ಬೇಕಾಗಿತ್ತು. ಅಂಡ್ ಆಗ ಇವರೇ ಹೋಗಿ ಒಂದು OTT ಮಾಡಿದಾಗ, ಸರ್ಕಾರ ಅಷ್ಟೊಂದು ಬಂಡವಾಳ ಹಾಕಿ OTT ಮಾಡಿದಾಗ ಒಳ್ಳೆ ಸಿನಿಮಾಗಳು ಅಥವಾ ಕನ್ನಡ ಸಿನಿಮಾ ಮಾಡೋರಿಗೆ ನ್ಯಾಯ ಸಿಗಬಹುದ? ಕೆಲವರನ್ನ ಬಿಟ್ಟು, ಐ ಆಮ್ ಸೇಯಿಂಗ್ ಕೆಲವರನ್ನ ಬಿಟ್ಟು, ಬಿಕಾಸ್ ಆ ಸಿನಿಮಾಗಳು ತಗೊಳ್ತಾರೆ, ಬಿಕಾಸ್ ಅಲ್ಲಿ ಫೇವ್ರೇಟ್ಸ್ ನಲ್ಲಿ. ಈಗ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ಲಿ OTT ಬೇಕು ಅಂತಾದ್ರೆ ಅಥವಾ ಸರ್ಕಾರ ಮಾಡಿದ್ರು, ಇಲ್ಲಿ ವರ್ಷಕ್ಕೆ 400 ಸಿನಿಮಾ ತಯಾರಾಗ್ತಾ ಇದೆ. ಯಾವ ಸಿನಿಮಾನ ಯಾವ ಬೇಸಿಸ್ ನಲ್ಲಿ ತಗೋತಾರೆ? ಈಗ ಬಜೆಟ್, ಈಗ 5 ಕೋಟಿ ಖರ್ಚು ಮಾಡಿರೋ ಬಜೆಟ್ ಸಿನಿಮಾನ ಯಾವ ಬೇಸಿಸ್ ನಲ್ಲಿ ತಗೋತಾರೆ? 10 ಲಕ್ಷದವ್ರದ್ದು ಯಾವ ಒಂದು ಸ್ಟೇಜಸ್ ಅಲ್ಲಿ ತಗೋತಾರೆ? ಎಷ್ಟೆಷ್ಟು ರೇಟ್ಗಳನ್ನ ಫಿಕ್ಸ್ ಮಾಡ್ತಾರೆ? ಅಥವಾ ಪರ್ ವ್ಯೂ ಮಾಡಿದ್ರೆ ತಲೆ ಬಿಸಿ ಇಲ್ಲ. ಆಗ ಏನಾಗುತ್ತೆ, ಸಿನಿಮಾಗಳು ಈಗ ಎಲ್ಲ ಸಿನಿಮಾಗಳು ತಗೊಳ್ತೀವಿ ಅಂದ್ರೆ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲ ಕಡಿಮೆ ರೇಟಲ್ಲಿ ಸಿನಿಮಾಗಳು ತೆಗೆದು OTT ಹಾಕ್ತಾರೆ. ಆದ್ರೆ ನಿರ್ಮಾಪಕನಿಗೆ ದುಡ್ಡು ಬರುತ್ತೆ, ಅದರಿಂದ ಡೌಟ್ ಇದೆ. ಜನ ನೋಡ್ಬೇಕು. ದೊಡ್ಡ ಮಟ್ಟದ ಡಿಸ್ಕಷನ್, ನನಗೆ ಅದರ ಸ್ವಲ್ಪ ಅನುಭವನು ಕಡಿಮೆ ಇದೆ, ಗೊತ್ತಿರೋಷ್ಟು ಹೇಳ್ಬೋದು ಅಷ್ಟೇ. ಓಕೆ, ಇನ್ನು ಇದೆ ಈಗ OTT ವಿಚಾರ ಆಯ್ತು, ಸಬ್ಸಿಡಿ ವಿಚಾರ ಮಾತಾಡಿದ್ವಿ, ರೇಟಿಂಗ್ ವಿಚಾರನೂ ಮಾತಾಡಿದ್ವಿ. ಇನ್ನೊಂದು ವಿಷಯ ನಮ್ಗೆ ಕೇಳಬೇಕು ಈ ಪಾರ್ಟ್ ಅಲ್ಲಿ. ಇತ್ತೀಚೆಗೆ ಒಂದು ಸಣ್ಣ ವಿಷಯ ನಡೆಯುತ್ತೆ. ಈ ರಕ್ಷಿತ್ ಶೆಟ್ಟಿ ಅವರು ಒಂದು ಆಡಿಯೋ ಒಂದು ಸಣ್ಣ ತುಣುಕನ್ನು ಉಪಯೋಗಿಸಿದ್ರು ಅಂತ ಹೇಳ್ಕೊಂಡು ಅದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಅವರು ಕೋರ್ಟಿಗೆ ಹೋಗಿ ಬಂದ್ರು, ಬಟ್ ಅವ್ರ ಕೋರ್ಟಿಗೆ ಬಂದು ಬಹುಶಃ ಅವರದೇ ವೇನಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಈ ಕಡೆ ಎಲ್ಲ ಕಡೆ ಡಿಸ್ಕಷನ್ ಆಗ್ತಿದೆ. ದಟ್ ಒಂದು ಕಡೆ ರಕ್ಷಿತ್ ಶೆಟ್ಟಿ ಅವರು ಮಾಡಿದ್ದು ಸರಿ ಅಂತ ಹೇಳ್ತಿದ್ದಾರೆ, ಒಂದಷ್ಟು ಜನ ನಾನು FMC ಇರ್ಬೋದು, FMC ಟೀಮ್ ಅಂತ ಅದು ಕಾನೂನಾತ್ಮಕವಾಗಿ ತಪ್ಪು. ಮೇ ಬಿ ಅವರ ಒಂದು ಅಪ್ರೋಚ್ ಫಾರ್ ಕನ್ನಡ ಸಿನಿಮಾ ಆಗ್ಬೇಕಿತ್ತು, ನಮಗೆ ಸಿಗ್ಬೇಕಿತ್ತು ಅನ್ನೋದು ಕರೆಕ್ಟ್ ಇರ್ಬೋದು, ಬಟ್ ಅಪ್ರೋಚ್ ಇಸ್ ರಾಂಗ್. ಇದ್ರ ಬಗ್ಗೆ ಏನ್ ಹೇಳಿ ಮೇಡಮ್? ಕಾಪಿರೈಟ್ ಆಕ್ಟ್ ನ ನಾವು ವೈಲೇಷನ್ ಮಾಡಂಗಿಲ್ಲ. ಮತ್ತೆ ಈಗ ಅವ್ರು ಹೋಗಿ ಕೇಳಿರ್ಬೋದು ನಮ್ಗೆ ಇದು ಕೊಡಿ ಅಂತ, ಅವ್ರು ಕೊಟ್ಟಿಲ್ಲದೆ ಇರ್ಬೋದು, ಕನ್ವಿನ್ಸ್ ಮಾಡಿನೂ ಕೊಟ್ಟಿಲ್ಲ ಅಂತಂದ್ರೆ ಇವ್ರು ಬೇರೆ ಆಲ್ಟರ್ನೇಟಿವ್ ಮಾಡ್ಕೋಬೇಕಾಯ್ತು. ಕಾನೂನು ವಿರುದ್ಧವಾಗಿ ಹೋಗೋದು ತಪ್ಪು, 100% ತಪ್ಪು. ಮತ್ತೆ ಕಾಪಿರೈಟ್ಸ್ಗೆ ಯಾಕೆ ಆ ಕಾನೂನುಗಳನ್ನ ಮಾಡಿದ್ದಾರೆ? ವಿ ಶುಡ್ ನಾಟ್ ಬ್ರೇಕ್ ದಟ್ ಕಾನೂನು ಬ್ರೇಕ್ ಮಾಡಿದ್ರೆ ಅದಕ್ಕೇನಿದೆ ಪೆನಾಲ್ಟಿಗಳನ್ನ ನಾವು ಪೇ ಮಾಡಬೇಕಾಗುತ್ತೆ. ಬಟ್ ಈಗ ರಕ್ಷಿತ್ ಶೆಟ್ಟಿ ಅವರು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ಅವರೇ ಅನ್ಕೊಂಡಿರ್ಲಿಲ್ವೇನೋ. ಇಲ್ಲ, ನನ್ನ ಪ್ರಕಾರ ಅವರೇ ಚಾಲೆಂಜ್ ಮಾಡಿ ಹೋದ್ರು. ನನ್ಗೆ ಕಾನೂನು ಏನು ಅಂತ ತಿಳ್ಕೋಬೇಕು ಅಂತ ನಾನು ಕೋರ್ಟಿಗೆ ಹೋಗ್ತಿದ್ದೀನಿ ಅಂತ ಹೋದ್ರು. ಮೇ ಬಿ ಕೆಲವರು ಅಂದ್ರೆ ಇದನ್ನ ಈಸ್ ಅ ಫೇಸ್ ಆಫ್ ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿ, ಒಂದು ಮುಖ್ಯ ಫೇಸ್ ಅವರು. ಹಾಗಾಗಿ ಅವ್ರ ಪರವಾಗಿ ನಾವು ನಿಲ್ಬೇಕು ಅಂತ ನಾನು ಹೇಳೋದು. ಬೀಂಗ್ ಅ ಫೇಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ, ಅವರು ಒಳ್ಳೆಯ ವಿಚಾರಕ್ಕೆ ಮಾದರಿ ಆಗ್ಬೇಕೇ ಹೊರತು ಇಂತಹ ಡಿಸ್ಕಷನ್ ಗಳಿಗೆ ಪೂರಕ ಆಗಬಾರ್ದು ಅಂತ ನನ್ನ. ಇಲ್ಲ, ಅದು ಏನಾಗುತ್ತೆ ನೋಡೋಣ, ಕಾನೂನಾತ್ಮಕವಾಗಿ ಏನಾಗುತ್ತೆ ನೋಡೋಣ ಅಂತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ ಕೇಳಿದೆ. ಈಗ ನೋಡಿ, ಕೋರ್ಟ್ ಅವರು ವಿರುದ್ಧವಾಗಿ ತೀರ್ಪು ಕೊಟ್ಟಿದೆ. ಹೌದು. ಸೊ ಕುಮಾರ್ ಶ್ರೀನಿವಾಸ್ ಅವ್ರ ಜೊತೆ ಮತ್ತಷ್ಟು ಮಾತಾಡ್ತೀನಿ ನಮ್ಮ ನೆಕ್ಸ್ಟ್ ಪಾರ್ಟ್ 2 ಎಪಿಸೋಡ್ ನಲ್ಲಿ.